ಹರಿ ಓಂ. ಹರಿ ಓಂ. ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಈ ವಿಶ್ವರೂಪ ದರ್ಶನದಲ್ಲಿ ನಮಗೆ ಒಂದಂತೂ ನಾವು ಮನದಟ್ಟು ಮಾಡ್ಕೋಬೇಕು. ನಮಗ್ ಏನ್ ಗೊತ್ತಾಗ್ತಾ ಹೋಗುತ್ತೆ ಅಂತ ನೋಡೋದಾದ್ರೆ, ಕೃಷ್ಣ ಎಷ್ಟು ಸುಂದರವಾಗಿ ಹೇಳ್ತಾನಪ್ಪ ಅಂತ ಅಂದ್ರೆ, ನನ್ನ ರೂಪವನ್ನ ನೋಡು ಅಂತ ಹೇಳ್ತಾ ಹೋಗ್ತಾನೆ. ಇಲ್ಲಿ ನನ್ನ ರೂಪವನ್ನ ನೋಡು ಅಂತ ಹೇಳಿದ ತಕ್ಷಣ ಯಾಕೆ ಅವನು ಹಾಗೆ ಹೇಳ್ತಿದ್ದಾನೆ? ಅವನು ಈಗ ಅರ್ಜುನನಿಗೆ, ಈಗ ಅರ್ಜುನ ತೋರ್ಸು ಅಂದ ತಕ್ಷಣ ಅವನು ತೋರ್ಸಿದ್ರೆ ಮುಗ್ದು ಹೋಗ್ತಿತ್ತಲ್ವಾ ಅಂತ ನಮಗ್ ಅನ್ಸುತ್ತೆ. ಆದ್ರೆ ಇಲ್ಲಿ ನಾವು ಒಂದನ್ನ ತುಂಬಾ ಚೆನ್ನಾಗಿ ನೆನ್ಪಿಡ್ಕೋಬೇಕು. ಭಗವಂತ ನಮಗೆ ನೋಡ್ಬೇಕು ಅನ್ನುವಂತಹ ಶಕ್ತಿ ಕೊಟ್ಟಾಗ ಮಾತ್ರ ನಾವು ನೋಡೋದಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ನೋಡಕ್ ಸಾಧ್ಯನೇ ಇಲ್ಲ. ನಾನು ಹೇಳಿದ್ನಲ್ಲ, ಒಂದು ಮಗುವಿಗೆ ಕಣ್ಣಿನ ಆಪರೇಷನ್ ಆಗದೆ ಆ ಮಗುವಿಗೆ ಅಲ್ಲಿ ಅಪ್ಪ ಆಗ್ಲಿ, ಅಮ್ಮ ಆಗ್ಲಿ, ಆ ಹಾಸ್ಪಿಟ್ಲ್ ಆಗ್ಲಿ, ಆ ಡಾಕ್ಟರ್ ಆಗ್ಲಿ, ಅಥವಾ ಈ ಸುಂದರವಾದ ಪ್ರಪಂಚ ಆ ಮಗು ಕಾಣ್ತಾ ಇಲ್ಲ. ಆ ಮಗುಗೆ ಕಾಣ್ಬೇಕು ಅಂತ ಅಂದ್ರೆ ಅರ್ಥ ಏನು? ಅದಲ್ಲ, ಆಪರೇಷನ್ ಆದ್ರೆ ಮಾತ್ರ ಕಾಣೋದಿಕ್ಕೆ ಸಾಧ್ಯ. ಆಪರೇಷನ್ ಆದ್ರೆ ಕಾಣುತ್ತಾ ಅಂತ ಅಂದ್ರೆ, ಆಪರೇಷನ್ ಆದ್ರೂ ಕಾಣಲ್ಲ ಕಣ್ರಿ. ಆಪರೇಷನ್ ಸಕ್ಸಸ್ ಆದ್ರೆ ಮಾತ್ರ ಕಾಣೋದು ಅಲ್ವಾ? ಹಾಗೇನೆ ಇಲ್ಲಿ ಭಗವಂತ ಅರ್ಜುನನಿಗೆ ನೋಡು ಅಂತ ಹೇಳ್ತಿದ್ದಾನೆ. ಅದ್ರ ಜೊತೆ ನಾನು ನಿನಗೆ ದಿವ್ಯವಾದ ದೃಷ್ಟಿಯನ್ನ ಕೊಡ್ತೀನಿ ನೋಡು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಅವನು ಎಷ್ಟೇ ಜ್ಞಾನಿಯಾದರೂ ಸಹ, ಅವನು ಎಷ್ಟೇ ಸರೆಂಡರ್ ಆದ್ರೂ ಸಹ, ಭಗವಂತನ ಅನುಗ್ರಹ ಇಲ್ಲ ಅಂತ ಅಂದ್ರೆ ಅವನಿಗೂ ಸಹ ಆ ದಿವ್ಯ ರೂಪವನ್ನ ನೋಡೋದಿಕ್ಕೆ ಸಾಧ್ಯವೇ ಆಗ್ತಾ ಇರ್ಲಿಲ್ಲ. ನಾನು ಈ ಇಲ್ಲಿಯವರೆಗೂ ನೋಡಿದ ಹಾಗೆ, ಮೊದ್ಲು ಆ ಅರ್ಜುನ ಹೇಳ್ತಾ ಹೋಗ್ತಾನೆ, ನೋಡು ನನಗೆ ನೀನ್ ಏನೆಲ್ಲ ಹೇಳಿದ್ಯಾ ಅದೆಲ್ಲವೂ ಸಹ ನನಗೆ ನೆನಪಿದೆ. ಅಂದ್ರೆ ನೋಡು, ನೀನು 7ನೇ ಅಧ್ಯಾಯದಲ್ಲಿ ಹೀಗೆ ಹೇಳಿದ್ಯಾ, 9ನೇ ಅಧ್ಯಾಯದಲ್ಲಿ ಹೀಗೆ ಹೇಳಿದ್ಯಾ ಅಂತ ಎಲ್ಲವನ್ನ ಹೇಳಿ ಕೊನೆಗೆ ಅವನ ಒಂದು ಭಿನ್ನಹಾನ ಅಂದ್ರೆ ಒಂದು ರಿಕ್ವೆಸ್ಟ್ ನ ಇಡ್ತಾ ಹೋಗ್ತಾನೆ. ನಾನ್ ನಿನ್ನ ಆ ದಿವ್ಯವಾದ ರೂಪವನ್ನ ನೋಡ್ಬೇಕು. ಎಸ್, ಸೈನ್ಸ್ ಸ್ಟೂಡೆಂಟ್ ಕಾಲೇಜಿಗೆ ಹೋಗಿದ್ದಾರೆ, ಪಾಠ ಎಲ್ಲ ಮಾಡಿದ್ದಾರೆ. ಆದ್ರೆ ಮಕ್ಳಿಗೊಂದು ಆಸೆ, ನಾವು ಪ್ರಾಕ್ಟಿಕಲ್ ಮಾಡಿ ಹೌದು ಏನೇನ್ ಥಿಯರಿಟಿಕಲಿ ಎಲ್ಲ ಹೇಳಿದಾರೋ ಅದೆಲ್ಲವುದು ಸರಿನಾ ಅಂತ ನೋಡ್ಬೇಕು ಅಂತ. ಅಂದ್ರೆ ಅಲ್ಲಿ ಸ್ಟೂಡೆಂಟ್ಸಿಗೆ ಡೌಟ್ ಇದೆ ಅಂತ ಅಲ್ಲ, ಸ್ಟೂಡೆಂಟ್ಸಿಗೆ ಏನೂ ಡೌಟ್ ಇಲ್ಲ. ಪಾಪ ಲೆಕ್ಚರರ್ಸ್ ಕರೆಕ್ಟ್ ಆಗಿ ಪಾಠ ಮಾಡಿದ್ದಾರೆ, ಅವ್ರಿಗೆ ಗೊತ್ತಿದೆ. ಆದ್ರೆ ದೇ ವಾಂಟ್ ಟು ಫೀಲ್ ದಟ್, ಅವ್ರಿಗೆ ಅದು ಅನುಭವಕ್ಕೆ ಬರ್ಬೇಕು. ಈಗ ನಾವು ಹೇಳ್ತೀವಪ್ಪ, ಆ ಇಲ್ಲೊಂದು ದೇವಸ್ಥಾನ ಇದೆ ಕಣ್ರಿ, ಅಲ್ಲಿ ಕೆತ್ತನೆ ಎಷ್ಟು ಚೆನ್ನಾಗಿದೆ ಗೊತ್ತಾ, ತುಂಬಾ ಭಾರಿ ಭಾರಿ ಅಂದ್ರೆ ತುಂಬಾ ಸೂಕ್ಷ್ಮವಾದ ಕೆತ್ತನೆ ಇದೆ, ಹಾಗೆ ಅಲ್ಲಿ ತುಂಬಾ ಚೆನ್ನಾಗಿದೆ, ಹಾಗೆ ಹೀಗೆ ನಾನು ನಿಮಗೆ ಫೋಟೋ ಕಳಿಸ್ತೀನಿ ನೋಡಿ ಅಂತ ನಾವ್ ಏನೇ ಫೋಟೋ ಕಳಿಸಿದ್ರು ಸಹ ಅವ್ರಿಗೊಂದು ಆಸೆ ಇರುತ್ತೆ, ಎಸ್ ನಾನು ಹೋಗಿ ನೋಡ್ಬೇಕು. ನಾವ್ ಅನ್ಬೋದಲ್ವಾ, ಫೋಟೋ ಕಳಿಸಿದೀನಲ್ಲ ನೋಡಿದೀರಲ್ಲ. ನೋ, ಅವ್ರಿಗೆ ಫೋಟೋ ಕಳಿಸಿ ಅದು ಸಮಾಧಾನ ಆಗಿಲ್ಲ. ನೀವ್ ಹೇಳಿದ್ದೆಲ್ಲ ಅವ್ರಿಗೆ ಸಮಾಧಾನ ಆಗಿಲ್ಲ. ಅವರೇ ಹೋಗಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಹಾಗೇನೆ ಇಲ್ಲಿ ಅರ್ಜುನನಿಗೊಂದು ಆಸೆ, ನಾನ್ ನೋಡ್ಬೇಕು, ಆ ದಿವ್ಯವಾದ ರೂಪವನ್ನ ನೋಡ್ಬೇಕು. ಆದ್ರೆ ಅವನು ತುಂಬಾ ನಯ ವಿನಯದಿಂದ ಭಕ್ತಿ ಪೂರ್ವಕವಾಗಿ ಕೇಳ್ತಾನೆ, ಆ ನಾನ್ ನೋಡ್ಬಹುದಾ, ಅಥವಾ ನೋಡೋ ಶಕ್ತಿ ನನಗಿದ್ಯಾ, ಅಥವಾ ಆ ದಿವ್ಯವಾದ ಶಕ್ತಿಯನ್ನ ನೀನ್ ನನಗ್ ಕೊಡ್ತೀಯಾ, ಅದನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ನನಗಿದ್ಯಾ. ಅಷ್ಟೆಲ್ಲ ಕೇಳಿದಾಗ ಆ ಭಗವಂತ ಹೇಳ್ತಾನೆ, ನನ್ನ ಒಂದು ರೂಪ ಅಲ್ಲ ಸಹಸ್ರ ರೂಪವನ್ನ ನೀನ್ ನೋಡು. ಅದೇ ರೀತಿ ನೀನು ಭಾರತನಾಗಿದ್ಯಾ ಅಂದ್ರೆ ಭಕ್ತಿ ಪೂರ್ವಕ ಜ್ಞಾನ ಪೂರ್ವಕವಾಗಿ ಇರುವಂತಹ ವ್ಯಕ್ತಿ, ಹಾಗೆ ಭರತ ಕುಲದಲ್ಲೇ ಶ್ರೇಷ್ಠವಾದ ವ್ಯಕ್ತಿ. ಹಾಗಾಗಿ ನಾನು ನಿನಗೆ ಇದನ್ನ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ. ತೋರಿಸ್ತೀನಿ ಅಂದ ತಕ್ಷಣ ಇಲ್ಲಿ ಸಂಜಯಂಗೆ ಕುತೂಹಲ. ಯಾಕೆ ಇಲ್ಲಿ ಸಂಜಯಂಗೆ ಕುತೂಹಲ ಅಂತ ಅಂದ್ರೆ, ನಮ್ಮೆಲ್ಲರಿಗೂ ಗೊತ್ತು ಆ ಕುರುಕ್ಷೇತ್ರ ಯುದ್ಧದಲ್ಲಿ ಏನೆಲ್ಲ ಆಗ್ತಾ ಇದೆ ಆ ಎಲ್ಲವನ್ನ ನೋಡುವಂತಹ ಶಕ್ತಿಯನ್ನ ಸಂಜಯನಿಗೆ ವೇದವ್ಯಾಸರು ಕೊಟ್ಟಿರ್ತಾರೆ. ಯಾಕೆ ಅಂತ ಅಂದ್ರೆ, ಅಲ್ಲಿ ಏನೆಲ್ಲ ನಡೀತಾ ಇದೆ ಅದನ್ನ ನೀನು ಧೃತರಾಷ್ಟ್ರನಿಗೆ ಹೇಳು. ಆದ್ರೆ ಅವನು ಯಾವ ರೀತಿ ವರ್ಣನೆಯನ್ನ ಮಾಡ್ತಾನಪ್ಪ ಅಂತ ಅಂದ್ರೆ, ಈಗ ನಾವ್ ಹೇಳ್ತೀವಲ್ಲ, ಒಂದು ಮಗುಗೆ ನಾವ್ ಎಕ್ಸಿಬಿಷನ್ಗೆ ಕರ್ಕೊಂಡು ಹೋಗಿರ್ತೀವಿ.
ಎಕ್ಸಿಬಿಷನ್ನಿಗೆ ಕರ್ಕೊಂಡು ಹೋದಾಗ ಈಗ ಸಪೋಸ್ ಅಣ್ಣನ ಮಗಳೋ, ತಂಗಿ ಮಗಳೋ ಬಂದಿದ್ದಾಳೆ ಮೈಸೂರಲ್ಲಿ. ಇವಾಗೆಲ್ಲ ಎಕ್ಸಿಬಿಷನ್ ನಡೀತಿದ್ಯಪ್ಪ. ನಾವು ಎಕ್ಸಿಬಿಷನ್ನಿಗೆ ಕರ್ಕೊಂಡು ಹೋಗಿರ್ತೀವಿ. ಆ ಎಕ್ಸಿಬಿಷನ್ನಲ್ಲಿ ನಾವಲ್ಲಿ ಯಾವುದೋ ಒಂದು ಆಟದಲ್ಲಿ ಮಗುವನ್ನ ಕೂರಿಸಿರ್ತೀವಿ ನಮ್ಮ ಮಕ್ಳ ಜೊತೆ ಸೇರಿಸಿ. "ಏಯ್ ನೀವಿಬ್ರು ಹೋಗಿ ಆಟ ಆಡ್ಕೊಂಡ್ ಬನ್ರಪ್ಪ" ಅಂತ. ಆಟಾಡ್ಕೊಂಡ್ ಬನ್ನಿ ಅಂತ ಹೇಳಿ ನಾವು ಸೇ ಕೂಡಿಸ್ದಾಗ ನಾವೇನ್ ಮಾಡ್ತೀವಿ, ಇಲ್ಲಿ ಕೆಳಗಡೆ ನಿಂತ್ಕೊಂಡವ್ರು ಒಂದು ವಿಡಿಯೋ ಕಾಲ್ ಮಾಡ್ಬಿಟ್ಟು ಅಣ್ಣಂಗೋ, ಅತ್ತಿಗೆನೋ ತೋರಿಸ್ತಾ ಇರ್ತೀವಿ. "ಏಯ್ ನೋಡು ನಿನ್ ಮಗು ಎಷ್ಟು ಎಂಜಾಯ್ ಮಾಡ್ತಾ ಇದೆ. ಹೆಂಗೆಲ್ಲ ಎಂಜಾಯ್ ಮಾಡ್ತಾಳೆ ಗೊತ್ತಾ? ನೀವಿರ್ಬೇಕಾಗಿತ್ತು" ಅಂತ ಎಲ್ಲ ನಾವು ವಿಡಿಯೋ ಕಾಲ್ ಮಾಡಿ ತೋರಿಸ್ತೀವಿ ಅಲ್ವಾ? ಅಂದ್ರೆ ಇಲ್ಲಿ ಯಾವ ವಿಷಯವನ್ನ ಸಂಜಯ ಹೇಳ್ತಾ ಇದ್ದಾನಪ್ಪ ಅಂದ್ರೆ, ನಾವು ಹೊರಗಡೆ ನಿಂತ್ಕೊಂಡು ನೋಡ್ತೀವಲ್ವಾ, ಆ ವಿಷಯವನ್ನ ಹೇಳ್ತಾ ಇದ್ದಾನೆ. ಅಂದ್ರೆ ನಾವಿಲ್ಲೇನ್ ನೋಡ್ತಾ ಇದೀವಿ? ಆ ಮಗು ನಗ್ತಾ ಇದೆ, ಆ ಮಗು ಆಟ ಆಡ್ತಾ ಇದೆ, ಆ ಮಗು ನನ್ ಜೊತೆ ಚೆನ್ನಾಗಿದೆ. ಇದನ್ನ ನಾವು ಹೇಳ್ತೀವಿ. ರೈಟ್? ಆದ್ರೆ ನಮಿಗ್ ಗೊತ್ತಿಲ್ಲ ಆ ಮಗುಗ್ ಹೇಗೆ ಎಕ್ಸ್‌ಪೀರಿಯನ್ಸ್ ಆಗ್ತಿದೆ ಅಂತ. ಉದಾಹರಣೆ, ಎಲ್ಲರ ತಟ್ಟೆಯಲ್ಲಿ ಒಂದೇ ಬ್ರೇಕ್‌ಫಾಸ್ಟ್ ಇದ್ರೂ ಸಹ ಎಲ್ರೂ ಒಂದೇ ರೀತಿ ಸೂಪರ್ ಆಗಿದೆ ಅಂತ ತಿಂದ್ರು ಸಹ ಒಬ್ಬೊಬ್ರ ಎಕ್ಸ್‌ಪೀರಿಯನ್ಸ್ ಒಂದೊಂದ್ ತರ ಇರುತ್ತೆ ಅಲ್ವಾ? ಈಗ ಉದಾಹರಣೆ ಟೀ ಕುಡಿಬೇಕಾದ್ರೆ, ಇನ್ನೊಂದ್ ಚೂರ್ ಸಕ್ಕರೆ ಬೇಕಿತ್ತು ಅಂತನೋ, ಅಥವಾ ಇನ್ನೊಬ್ರಿಗೆ ನಮ್ಮಮ್ಮ ಮಾಡ್ದಂಗಿತ್ತು ಅಂತನೋ, ಅಥವಾ ಇನ್ನೊಬ್ರಿಗೆ ಇಲ್ಲ ಇದು ಚೆನ್ನಾಗೇ ಇಲ್ಲ ಅವ್ರು ಶುಗರ್‌ಲೆಸ್ ಮಾಡ್ಬೇಕಾಗಿತ್ತು ಅಂತನೋ, ವಿ ಆರ್ ಹ್ಯಾವಿಂಗ್ ಅವರ್ ಓನ್ ಡಿಸಿಷನ್ಸ್, ಅಥವಾ ನಮ್ಮ ಆಸೆಗಳು, ನಮ್ಮ ಆಲೋಚನೆಗಳು ಎಲ್ಲ ಏನಾಗಿರುತ್ತೆ, ಭಿನ್ನ ಭಿನ್ನವಾಗಿ ಇರುತ್ತೆ. ಅದೇ ರೀತಿ ಇಲ್ಲಿ ಸಂಜಯ ಹೇಳ್ತಾ ಹೋಗ್ತಾನೆ. ಅಂದ್ರೆ ಅವನು ಏನ್ ನೋಡ್ತಾ ಇದ್ದಾನೆ ಅನ್ನುವುದನ್ನ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. "ನೋಡು ಧೃತರಾಷ್ಟ್ರ, ಹೀಗೆಲ್ಲ ಇಲ್ಲ ಆಗ್ತಾ ಇದೆ ಕಣಪ್ಪ, ನಿನಗ್ ಗೊತ್ತಿಲ್ಲ ನೋಡು" ಅಂತ. ಅವನು ಏನ್ ಹೇಳ್ತಾನೆ ಅನ್ನೋದನ್ನ ಆ ನಾವೆಲ್ಲರೂ ಸಹ ನಾವು ಕುತೂಹಲಕಾರಿಯಾಗಿದ್ದೀವಿ. ಯಾಕೆಂದ್ರೆ ಒಬ್ಬೊಬ್ರು ಎಕ್ಸ್‌ಪೀರಿಯನ್ಸ್ ಒಂದೊಂದ್ ತರ ಇರುತ್ತೆ. ಇಲ್ಲಿ ಸಂಜಯನ ದೃಷ್ಟಿಕೋನ ಹೇಗಿದೆ, ಅವನು ಈ ವಿಶ್ವರೂಪವನ್ನ ಹೇಗೆ ವರ್ಣನೆ ಮಾಡ್ತಾನೆ ಅಂದ್ರೆ, ಮೊದಲಿಗೆ ಸಂಜಯ ಉವಾಚ ಅಂದ್ರೆ ಸಂಜಯನೇ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ? ಏವಂ ಹೀಗೆ, ಯುಕ್ತ್ವಾ ಹೇಳಿ, ತತಃ ಅನಂತರ ರಾಜನ್ ದೊರೆಯೇ, ಮಹಾಯೋಗ ಈಶ್ವರಃ ಅಂದ್ರೆ ಇವನು ಸಾಮಾನ್ಯದವನಲ್ಲ ರಾಜ, ಇವನು ಮಹಾ ಯೋಗೇಶ್ವರೀಶ್ವರ ಅಂದ್ರೆ ಅತ್ಯಂತ ಶಕ್ತಿಶಾಲಿಯಾದವನು. ಹರಿಹಿ ದೇವೋತ್ತಮನಾದವನು. ಯಾರ ಬಗ್ಗೆ ಇಲ್ಲಿ ವಿವರಣೆಯನ್ನ ಕೊಡ್ತಾ ಇದ್ದಾನಪ್ಪ ಅಂದ್ರೆ, ಕೃಷ್ಣನ ಬಗ್ಗೆ ಇಲ್ಲಿ ವಿವರಣೆಯನ್ನ ಕೊಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ದರ್ಶಯಾನ್ ಆಸ ಅಂದ್ರೆ ತೋರಿಸಿದನು. ಏನನ್ನ ತೋರಿಸ್ದ? ಪಾರ್ಥಾಯ ಅರ್ಜುನನಿಗೆ ಪರಮಂ ದಿವ್ಯವಾದ ರೂಪಂ ಐಶ್ವರ್ಯಂ ವಿಶ್ವರೂಪವನ್ನ. ಅಂದ್ರೆ ಇಲ್ಲಿ ಸಂಜಯ ಹೇಳ್ಬೋದಿತ್ತು. ಹಾಗೆ ಅವನೇನ್ ಮಾತಾಡ್ತಾ ಇದ್ದಾನೋ ಅದನ್ನ ಕ್ಯಾಶುಯಲ್ ಆಗಿ ಅವನು ಮಾತಾಡ್ಕೊಂಡು ಹೇಳ್ಬೋದಾಗಿತ್ತು ಅಲ್ವಾ? ಆದ್ರೆ ಹಾಗೆ ಹೇಳಲ್ಲ. ರಾಜನ್ ಅಂದ್ರೆ ಈಗ ಏನೋ ಒಂದು ಹೇಳ್ತಾ ಇರ್ತೀವಿ, ತಕ್ಷಣ ಹೆಸರಿಟ್ಬಿಟ್ಟು ಕೂಗ್ತೀವಿ. ಉದಾಹರಣೆ, ಒಂದು ಅಷ್ಟು ಜನ ಸ್ಕೂಲಲ್ಲಿ ಪಾಠ ಕೇಳ್ತಾ ಇರ್ತಾರೆ. ಪಾಠ ಕೇಳ್ಬೇಕಾದ್ರೆ ಟೀಚರ್ ಇದ್ದರು, "ಏಯ್ ಇಲ್ಲಿ ನೋಡಿಲಿ" ಅಂತ ಒಬ್ಬ ವಿದ್ಯಾರ್ಥಿಯ ಹೆಸರನ್ನ ಕರೀತಾರೆ. ಅದ್ರ ಅರ್ಥ ಏನು? ಆ ವಿದ್ಯಾರ್ಥಿ ಸ್ವಲ್ಪ ಅಲರ್ಟ್ ಆಗ್ಬೇಕು ಅಂತ. ಅಂದ್ರೆ ಈಗ ನಾನು ಹೇಳ್ತಾ ಇರೋದು ತುಂಬಾ ಇಂಪಾರ್ಟೆಂಟು, ಸ್ವಲ್ಪ ಗಮನ ಇಟ್ಟು ಕೇಳಿ ಅಂತ. ಅಲ್ವಾ? ಅದೇ ರೀತಿ ಇಲ್ಲಿ ರಾಜನ್ ಅಂತ ಮತ್ತೆ ಪರ್ಟಿಕ್ಯುಲರ್ ಆಗಿ ಅವನಿಗೆ ಎಚ್ಚರಿಕೆಯನ್ನ, ಅಂದ್ರೆ ಎಚ್ಚರಿಕೆ ಅಂದ್ರೆ ಎಬ್ಬಿಸ್ತಾ ಇದ್ದಾನೆ. ನೋಡಿಲಿ ನೀನ್ ಕರೆಕ್ಟಾಗಿ ಕೇಳ್ತಾ ಇದ್ಯಾ? ಇವಾಗ ನಾನೇನ್ ಹೇಳ್ತಾ ಇದ್ದೀನಿ ಅಂತ, ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಏನ್ ಇಂಪಾರ್ಟೆಂಟ್ ಇದೆ? ಏವ ಮುಕ್ತ್ವಾ ಈ ರೀತಿ ಹೇಳಿ, ತತಃ ಆನಂತರ ಅಂದ್ರೆ ನೋಡಿಲಿ ನಾನೇನೋ ಹೇಳ್ತಾ ಇದ್ದೀನಿ, ತುಂಬಾ ಇಂಪಾರ್ಟೆಂಟ್ ವಿಷಯ. ರಾಜನ್ ಯಾಕೆಂದ್ರೆ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ, ಸ್ವಲ್ಪ ಗಮನ ಇಟ್ಟು ಕೇಳು, ನಾನೀಗ ಹೇಳ್ತಾ ಇದ್ದೀನಲ್ಲ ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಈಗ ಹೇಗೆ ಒಬ್ಬ ಶಿಕ್ಷಕರಾದವರು, ಟೀಚರ್ ಆದವರು ಪಾಠ ಮಾಡ್ಬೇಕಾರೆ, ಏಯ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್, ರೈಟ್ ಆನ್ ಯುವರ್ ನೋಟ್‌ಬುಕ್ ಬಿಕಾಸ್ ಇಟ್ ವಿಲ್ ಕಮ್ ಫಾರ್ ಎಕ್ಸಾಮ್ ಅಂತ ಹೇಗೆ ಹೇಳ್ತಾರೆ, ಆ ರೀತಿ ಈಗ ನಾನು ಏನ್ ಹೇಳ್ತಾ ಇದ್ದೀನಲ್ಲ ಇದು ತುಂಬಾ ಇಂಪಾರ್ಟೆಂಟ್ ಆದ ವಿಷಯ. ಯಾರು ಹೇಳ್ತಾ ಇರೋದು? ಸಂಜಯ ಯಾರಿಗೆ ಹೇಳ್ತಾ ಇರೋದು? ಧೃತರಾಷ್ಟ್ರನಿಗೆ. ಈ ಎಲ್ಲ ಉಪಾಯಗಳ ಒಡೆಯನಾಗಿದ್ದಾನೆ. ಅಂದ್ರೆ ಇಲ್ಲಿ ಉಪಾಯಗಳ ಒಡೆಯ ಅಂತಾನೆ ಯಾಕೆ ಹೇಳ್ತಾ ಇದಾರಪ್ಪ ಅಂತ ಅಂದ್ರೆ, ಕೃಷ್ಣ ಇಚ್ಛೆ ಪಟ್ರೆ ಮಾತ್ರ ಅವನನ್ನ ನೋಡೋದಿಕ್ಕೆ ಸಾಧ್ಯ ರೀ. ಇಲ್ಲ ಅಂದ್ರೆ ಅವನ ಹೆಸರು ಹೇಳೋ ಯೋಗ್ಯತೆ ಅಥವಾ ಶಕ್ತಿಯೂ ಸಹ ನಮಗಿಲ್ಲ. ಅಲ್ವಾ?
ಎಷ್ಟು ಜನರಿಗೆ ನಾವು ಹೇಳ್ತೀವಿ, ಏಯ್ ಕೃಷ್ಣ ಅಂತ ಹೇಳ್ರಿ ನಿಮ್ ಕಷ್ಟ ಪರಿಹಾರ ಆಗತ್ತೆ, ರಾಮ ಅಂತ ಹೇಳ್ರಿ ನಿಮ್ಮ ಎಲ್ಲ ಕಷ್ಟಗಳು ಧ್ವಂಸವಾಗೋಗುತ್ತೆ. ಏಕೆಂದ್ರೆ ಅದು ಅಗ್ನಿಯ ಬೀಜ ಮಂತ್ರ. ನೀವ್ ರಾಮ ಅಂತ 3 ಸಾರಿ ಹೇಳಿದ್ರೆ ಸಾಕು, ಅದು ವಿಷ್ಣು ಸಹಸ್ರನಾಮಕ್ಕೆ ಸಮ. ಹಾಗೆ ಕೃಷ್ಣ ಅಂತ ಹೇಳಿದ್ರೆ ಸಾಕು, ನಮ್ಮ ಕಷ್ಟಗಳೆಲ್ಲ ದೂರ ಆಗೋಗ್ಬಿಡುತ್ತೆ. ಒಂದು ಸಲ ಹೇಳ್ ನೋಡಿ ನೀವು ಕೃಷ್ಣ ಅಂತ, ನಿಮ್ಮ ಮುಖದ ಮೇಲೆ ಒಂದು ಸ್ಮೈಲ್ ಬರುತ್ತೆ. ನಾವ್ ಏನೆಲ್ಲಾ ಹೇಳಿದ್ರೂ ಸಹ ಭಗವಂತನ ಇಚ್ಛೆ ಇಲ್ಲದೆ ಒಂದು ಹುಲ್ಕಡ್ಡಿನೂ ಸಹ ಈ ಭೂಮಿಯಲ್ಲಿ ಅಲ್ಲಾಡೋದಿಲ್ಲ. ಹಾಗಿರ್ಬೇಕಾದ್ರೆ ಅವನ ಆ ದಿವ್ಯವಾದ ರೂಪವನ್ನ ನೋಡ್ಬೇಕು ಅಂದಾಗ ಅವನ ಆಶೀರ್ವಾದ ಇಲ್ದೆ, ಅವನ ಅನುಗ್ರಹ ಇಲ್ದೆ ನಾವು ನೋಡೋದಿಕ್ಕೆ ಸಾಧ್ಯನಾ ಅಂತ ನೋಡೋದಿದ್ರೆ ಖಂಡಿತ ಸಾಧ್ಯ ಇಲ್ಲ ಅಲ್ವಾ? ಕೃಷ್ಣ ಅನ್ನೋದಿಕ್ಕೆ ನಾವು ಪುಣ್ಯ ಮಾಡಿರ್ಬೇಕು, ರಾಮ ಅನ್ನೋದಿಕ್ಕೆ ಪುಣ್ಯ ಮಾಡಿರ್ಬೇಕು. ಒಂದೇ ಒಂದು ಸಾರಿ ಕೃಷ್ಣ ಅಂತ ಹೇಳ್ಬೇಕಂದ್ರೆ ನಮ್ಮ ಪೂರ್ವ ಜನ್ಮದ ಅದೆಷ್ಟೋ ಪಾಪಗಳು ಕಳೆದಿರ್ಬೇಕಂತ. ಉದಾಹರಣೆ, ನಾವು ಒಂದು ಭಗವದ್ಗೀತೆಯ ಅರ್ಥಗಳನ್ನ ಕೇಳ್ತಾ ಇದ್ದೀವಿ, ಜಸ್ಟ್ ವಿ ಆರ್ ಲಿಸನಿಂಗ್ ಅಂತ ಅಂದ್ರೂ ಅಷ್ಟೇ ನಮ್ಮ ಎಷ್ಟೋ ಜನ್ಮದ ಪಾಪಗಳು ಕಳೀತಾ ಇದೆ. ಅಷ್ಟೇ ಅಲ್ಲ ರೀ, ಮುಂದಿನ ಜನ್ಮಕ್ಕೆ ನಮ್ಮ ಅಕೌಂಟಿಗೆ ಒಂದಷ್ಟು ಹಣ ಬೀಳ್ತಾ ಇದೆ. ಯಾವ ಹಣನಪ್ಪ ಅದು ಅಂತಂದ್ರೆ, ಓ ಹಾಗಿದ್ರೆ ನಾನು 30-40 ಸೈಟ್ ತಗೋಬೋದಾ? ನೋ, ಇದು 30-40 ಸೈಟ್ ತಗೊಳ್ಳೋ ಅಂತ ಹಣ ಅಲ್ಲ, ನಮ್ಮ ಪುಣ್ಯದ ಹಣ ದೊರಕ್ತಾ ಇದೆ. ಯಾಕಪ್ಪ ಅಂತಂದ್ರೆ ನಾವು ಸಂತೋಷವಾಗಿರ್ಬೇಕು, ನಮ್ಮ ಮುಖದಲ್ಲಿ ಒಂದು ದೊಡ್ಡ ನಗು ಇರಬೇಕು ಅಂತ ಅಂದ್ರೆ ಆ ಎಲ್ಲ ಪಾಪಗಳು ಸುಟ್ಟು ಹೋಗಿ ಪುಣ್ಯದ ಒಂದಷ್ಟು ಬಂಡಲ್ ಮಾತ್ರ ಸಾಧ್ಯ. ನಾವು ಹೋಗ್ಬೇಕಾದ್ರೆ ನಾವು ತಗೊಂಡ್ ಹೋಗೋದ್ ಎರಡೇ, ನಮ್ಮ ಪುಣ್ಯ ಮತ್ತೆ ಪಾಪ. ಭಗವಂತ ಪಾಪ ಈ ಭೂಮಿಗೆ ನಮ್ಮನ್ನ ಕಳಿಸ್ಬೇಕಾದ್ರೂ ಅಷ್ಟೇ, ಅವ್ನ್ ಖಾಲಿ ಕೈಯಲ್ಲಿ ನಮ್ಮನ್ನ ಕಳ್ಸಲ್ಲ ಕಣ್ರಿ. ನಾವ್ ಅನ್ಕೊಂತೀವಿ ಅಷ್ಟೇ, ನಾನ್ ಬರ್ಬೇಕಾದ್ರೆ ಖಾಲಿ ಕೈಯಲ್ಲಿ ಬಂದಿದ್ದೆ, ಹೋಗ್ಬೇಕಾದ್ರೆ ಖಾಲಿ ಕೈಯೆಲ್ಲ ಹೋಗ್ತಾ ಇದ್ದೀನಿ. ನೋ, ನಮ್ಗೆ 2 ಬುಟ್ಟಿಯನ್ನ ಕೊಟ್ಟು ಕಳಿಸ್ತಾನೆ, ಒಂದು ಪಾಪ ಮತ್ತೆ ಒಂದು ಪುಣ್ಯದ ಬುಟ್ಟಿ. ನೀನ್ ಏನ್ ತುಂಬ್ಕೊಂತೀಯೋ ತುಂಬ್ಕೋ, ಏನ್ ಕಳ್ಕೊಂತೀಯೋ ಕಳ್ಕೊ, ಇದು ಈ ಜನ್ಮದಲ್ಲಿ ನೀನೇ ಅನುಭವಿಸ್ಬೇಕು, ತಪ್ತಾ ಮುಂದಿನ ಜನ್ಮದಲ್ಲಿ ನೀನೇ ಅನುಭವಿಸ್ಬೇಕು ಅಂತ. ಹಾಗಾಗಿ ನಾನು ಇವತ್ತು ಹೇಗಿದ್ದೀನೋ ಅದಕ್ಕೆ ಕಾರಣ ನನ್ನ ಪಾಪ ಪುಣ್ಯಗಳೇ ಹೊರತು ನಾವು ಸುಮ್ನೆ ಅದನ್ನ ಅನುಭವಿಸಕ್ಕಾಗದೆ ನಮ್ಮ ಅಪ್ಪನಿಂದ ಹೀಗೆ, ನಮ್ಮ ಅಮ್ಮನಿಂದ ಹೀಗೆ, ಅವರಿಂದ ಹೀಗಾಯ್ತು, ಇವರಿಂದ ಹೀಗಾಯ್ತು ಅಂತ ಹೇಳ್ತಾ ಹೋಗ್ತೀವಿ. ಅದಕ್ಕೆ ಇಲ್ಲಿ ಸಂಜಯ ಹೇಳ್ತಾ ಇರೋದು, ಕೃಷ್ಣ ಇಷ್ಟಪಟ್ರೆ ಮಾತ್ರ ಅವನನ್ನ ನೋಡೋದಿಕ್ಕೆ ಸಾಧ್ಯ. ಹಾಗಾಗಿಯೇ ಅವನು ಮಹಾಯೋಗೇಶ್ವರೀಶ್ವರ, ಅಂದ್ರೆ ಎಲ್ಲ ಯೋಗಗಳ ಈಶ್ವರ ಅವನಾಗಿದ್ದಾನೆ. ಅವನು ಇಚ್ಛೆ ಪಟ್ರೆ ಮಾತ್ರ ನಾನು ಅವನನ್ನ ನೋಡೋದಿಕ್ಕೆ ಸಾಧ್ಯ. ಇವತ್ತು ನಾವ್ ಅನ್ಕೊಂತಾ ಇದೀವಿ, ಅಯ್ಯೋ ನಾನ್ ಭಗವದ್ಗೀತೆ ಕೇಳ್ತಾ ಇದ್ದೀನಿ, ಅಯ್ಯೋ ಭಗವದ್ಗೀತೆ ಪ್ರವಚನ ಇಷ್ಟು ಚೆನ್ನಾಗಿತ್ತು. ನೋ, ಅವನು ಇಷ್ಟಪಟ್ರೆ ಮಾತ್ರ ನಾವು ಕೇಳೋದಿಕ್ಕೆ ಸಾಧ್ಯ. ಸೊ ನಾವೆಲ್ಲರೂ ಸಹ ತುಂಬಾ ಅದೃಷ್ಟವಂತರು. ಯಾಕೆ ಅಂತಂದ್ರೆ ಭಗವಂತನ ನಾಮಸ್ಮರಣೆ ಅಂದ್ರೆ ಅವನ ಬಾಯಿಂದ ಬಂದಂತಹ ಗೀತೆಯ ಅರ್ಥಗಳನ್ನ ತಿಳಿದುಕೊಳ್ಳೋ ನಿಟ್ಟಿನಲ್ಲಿ ನಾವೆಲ್ಲ ಇದ್ದೇವೆ. ಹಾಗಾಗಿ ಅವನು ಮಹಾ ಯೋಗೇಶ್ವರೀಶ್ವರ. ಅಷ್ಟೇ ಅಲ್ಲ, ಅವನು ಹರಿಹಿ ಅಂತ ಹೇಳ್ತಾ ಇದ್ದಾನೆ. ಹರಿ ಅಂದ್ರೆ ಅರ್ಥ ಯಜ್ಞದಲ್ಲಿ ಹಾಕುವಂತಹ ಆಹುತಿಯನ್ನ ಸ್ವೀಕಾರ ಮಾಡುವವನು ಅಂತ. ಹರಿ ಓಂ, ಹರಿ ಓಂ ತತ್ಸತ್ ಅಂದ್ರೆ ಭಗವಂತನನ್ನ ನಾವು ಮನೆಗೆ ಕರೆಯೋದಂತೆ ಹರಿ ಅಂತ ಅಂದ್ರೆ. ಅಂದ್ರೆ ನಮ್ಮ ಎಲ್ಲ ಕಷ್ಟಗಳೂ ಸಹ ಬಗೆಹರಿಯಲಿ. ಅಷ್ಟೇ ಅಲ್ಲ, ನಮ್ಮ ಹಿಂದಿನ ಕಾಲದಲ್ಲಿ ಪ್ರತಿನಿತ್ಯ ಮನೆಯಲ್ಲಿ ಹೋಮ ಹವನಗಳಾಗ್ತಾ ಇತ್ತು. ಆ ಹೋಮ ಹವನದ ಆಹುತಿಯನ್ನ ಯಾರಾದ್ರೂ ಸ್ವೀಕಾರ ಮಾಡ್ತಾರೆ, ಯಾರಾದ್ರೂ ಅದರ ಫಲವನ್ನ ಕೊಡ್ತಾರೆ ಅಂದ್ರೆ ಅದು ಕೇವಲ ನನ್ನ ಭಗವಂತ ಮಾತ್ರ. ಇನ್ನು ಯಾರೇ ವರಗಳು ಕೊಟ್ರು, ಯಾವ ದೇವತೆಗಳು ವರ ಕೊಟ್ರು, ಯಾವ ಲೋಕಕ್ಕೆ ನಾನ್ ಹೋದ್ರುನು ನನಗೆ ಗೊತ್ತಾಗೋಗಿದೆ ಅದು ಪರ್ಮನೆಂಟ್ ಅಲ್ಲ ಅಲ್ವಾ? ಹಾಗಾಗಿ ನಾನು ಶಾಶ್ವತವಾದ ನೆಲೆಯನ್ನ ಹುಡುಕಬೇಕು ಅಂದಾಗ ನಾನು ನನ್ನ ಭಗವಂತನನ್ನ ಆರಾಧಿಸ್ಬೇಕು, ನಾನು ನನ್ನ ಭಗವಂತನನ್ನ ಪೂಜಿಸ್ಬೇಕು. ನನ್ನ ಭಗವಂತ ನನ್ನನ್ನ ನೋಡಿದಾಗ ಮಾತ್ರ ಅವನು ಕಮಲ ಪತ್ರಾಕ್ಷ. ಹಾಗಾಗಿ ಆ ಅರಳುಗಣ್ಣಿನಿಂದ ಅವನು ನನ್ನನ್ನ ಒಂದೇ ಒಂದು ಸಲ ನನ್ನನ್ನ ನೋಡಿದ್ರೆ ಸಾಕು, ನನ್ನ ಎಲ್ಲ ಪಾಪಗಳು
ಬೂದಿಯಾಗತ್ತೆ. ಅಷ್ಟೇ ಅಲ್ಲ, ನಾನು ಹಾಕುವಂತಹ ಯಜ್ಞದ ಆಹುತಿಯನ್ನ ಸ್ವೀಕಾರ ಮಾಡುವ ಸರ್ವೋತ್ತಮ ಅವನಾಗಿದ್ದಾನೆ. ಹಾಗಾಗಿ ಅವನನ್ನ ಇಲ್ಲಿ ಸಂಜಯ ಹರಿಹಿ ಅಂತ ಹೇಳ್ತಾ ಇದ್ದಾನೆ. ಹಾಗೆ ಮಹಾಯೋಗೇಶ್ವರೇಶ್ವರ ಅಂತ ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಈ ವಿಶ್ವರೂಪದ ಚಿತ್ರಣವನ್ನ ಬಹಳ ಸುಂದರವಾಗಿ ಸಂಜಯ ನಮಗೆ ವರ್ಣನೆಯನ್ನ ಕೊಡ್ತಾ ಇದ್ದಾನೆ. ನಾವ್ ಹೇಳ್ತೀವಲ್ಲ, ಎಸ್, ನಾನು ಮಕ್ಳನ್ನ ಟ್ರಿಪ್ಪಿಗೆ ಕರ್ಕೊಂಡು ಹೋಗಿದ್ದೆ, ಮಕ್ಳು ತುಂಬಾ ಖುಷಿ ಪಟ್ರು, ಮಕ್ಳು ಇದನ್ ತಿಂದ್ರು, ಮಕ್ಳು ಅದು ಬೇಕು ಅಂದ್ರು. ಅಂದ್ರೆ ನನ್ನ ದೃಷ್ಟಿಯಲ್ಲಿ ಏನು ಕಾಣಿಸ್ತೋ ಅದನ್ನ ನಾನಿಲ್ಲಿ ಹೇಗೆ ವಿವರಣೆಯನ್ನ ಕೊಡ್ತೀನಿ, ಅದೇ ರೀತಿ ಇಲ್ಲಿ ಸಂಜಯ ಅವನಿಗೆ ಕಂಡಂತಹ ಆ ದಿವ್ಯ ರೂಪವನ್ನ ನೋಡೋದಿಕ್ಕೆ ಆ ದಿವ್ಯ ಶಕ್ತಿ ಬೇಕು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಸಂಜಯನ ಇನ್ನೆಷ್ಟು ಅದೃಷ್ಟವಂತ ಅಲ್ವಾ. ಅರ್ಜುನನಾದ್ರೂ ಕಂಪ್ಲೀಟ್ ಸರೆಂಡರ್ ಆಗಿ ಭಗವಂತ ನಿನ್ನ ಆ ವಿಶ್ವರೂಪವನ್ನ ತೋರ್ಸು ತಂದೆ ಅಂತ ಹೇಳ್ದ. ಆದ್ರೆ ಸಂಜಯ ಅವನು ಮಾಡಿದಂತಹ ಪುಣ್ಯದ ಫಲದಿಂದ ಆ ಅರಮನೆಯಲ್ಲೇ ಕುಳಿತುಕೊಂಡು, ಅಂದ್ರೆ ಧೃತರಾಷ್ಟ್ರನಿಗೆ ಎಲ್ಲವನ್ನ ಹೇಳಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನಿಗೆ ಸಿಕ್ಕಂತಹ, ಅಂದ್ರೆ ವೇದವ್ಯಾಸರು ಅವನಿಗೆ ಒಂದು ದಿವ್ಯವಾದ ಶಕ್ತಿಯನ್ನ ಕೊಟ್ಟಿರ್ತಾರೆ. ಹಾಗಾಗಿ ಆ ದಿವ್ಯ ರೂಪವನ್ನ ಸಂಜಯ ನೋಡೋದಿಕ್ಕೆ ಸಾಧ್ಯ ಆಯ್ತು. ಕೇವಲ ಅಲ್ಲಿ ಯುದ್ಧರಂಗದಲ್ಲಿ ಏನಾಗ್ತಾ ಇದೆ, ಯಾರಿಗೆ ಬಾಣ ಹೊಡೆದ್ರು, ಯಾರಿಗೆ ಹತ ಮಾಡಿದ್ರು ಅನ್ನೋದು ಅಷ್ಟೇ ನೋಡ್ತಾ ಇಲ್ಲ ಸಂಜಯ. ಹಿ ಸೋ ಲಕ್ಕಿ, ಅವನು ತುಂಬಾ ಅದೃಷ್ಟವಂತ. ಯಾಕೆ ಅಂದ್ರೆ ಈ ದಿವ್ಯ ರೂಪವನ್ನ ಅವನು ಅನುಭವಿಸ್ತಾ ಇದ್ದಾನೆ. ಆ ಅನುಭವಿಸುವಂತಹ ಆ ದಿವ್ಯ ರೂಪವನ್ನ ಅವನು ವಿವರಣೆ ಕೊಡ್ತಾ ಇದ್ದಾನೆ. ಯಾವ ರೀತಿ ಇತ್ತು. ಕೆಲವೊಮ್ಮೆ ಏನಾಗುತ್ತೆ, ನಾವು ಎಲ್ಲಾ ಕಡೆ ಹೋಗೋದಿಕ್ಕಾಗೋದಿಲ್ಲ, ಯಾರೋ ಒಬ್ರು ವಿವರಣೆ ಕೊಡ್ತಾರಲ್ವಾ, ಅಲ್ಲಿ ನೀನ್ ಹೋಗ್ಬೇಕಿತ್ತು, ಅಲ್ಲಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅಂತ. ಅದೇ ರೀತಿ ಇಲ್ಲಿ ಆ ವೇದವ್ಯಾಸರ ಅನುಗ್ರಹದಿಂದ ಸಂಜಯ ಆ ಭಗವಂತನ ದಿವ್ಯವಾದ ರೂಪವನ್ನ, ದಿವ್ಯವಾದ ಆ ವಿಶ್ವ ರೂಪವನ್ನ ಹೇಗೆಲ್ಲ ವರ್ಣನೆ ಮಾಡ್ತಾ ಇದ್ದಾನೆ ಅಂತ ಅಂದ್ರೆ, ಈ 10-11 ಒಟ್ಟಿಗೆ ತಗೊಳ್ತಾ ಇದ್ದಾರೆ. ಅನೇಕ, ನಾನಾ, ವಕ್ತ್ರ, ವಕ್ತ ಅಂದ್ರೆ ಮುಖಗಳು ಅಂತ, ನಯನಂ ಕಣ್ಣುಗಳನ್ನ, ಅನೇಕ ವಿಧದ, ಅದ್ಭುತ ಆಶ್ಚರ್ಯಕರವಾದ, ದರ್ಶನಂ ನೋಟಗಳುಳ್ಳವನು, ಅನೇಕ ಹಲವು, ದಿವ್ಯವಾದ, ಆಭರಣಂ ಒಡವೆಗಳನ್ನ, ದಿವ್ಯವಾದ ಅನೇಕ ಅನೇಕ, ಅದ್ಭುತ ಮೇಲೆತ್ತಿದ, ಆಯುಧಂ ಆಯುಧಗಳನ್ನು, ಹಾಗೂ 11ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ದಿವ್ಯವಾದ ಮಾಲ್ಯ ಹಾರಗಳು, ಅಂಬರ ವಸ್ತ್ರಗಳು, ಧರಿಸಿರುವವನು, ದಿವ್ಯವಾದ ಗಂಧ ಸುಗಂಧವನ್ನ, ಅನುಲೇಪನಂ ಹಚ್ಚಿಕೊಂಡವನು, ಸರ್ವ ಎಲ್ಲ, ಆಶ್ಚರ್ಯಮಯಂ ಆಶ್ಚರ್ಯ ಪೂರ್ಣವಾದ, ದೇವಂ ಕಾಂತಿಯುತನು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅನಂತಂ ಅಪರಿಮಿತವಾದ, ವಿಶ್ವತೋಮುಖಂ ಅಂದ್ರೆ ಸರ್ವವ್ಯಾಪಿಯಾದವನು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾಕೆ ಇಲ್ಲಿ ಅವನ ಈ ಎಲ್ಲ, ಅವನ ಏನೆಲ್ಲ ಕಾಣ್ತಾ ಇದ್ದಾನೆ ಅದನ್ನ ಹೇಗೆ ವಿವರಣೆಯನ್ನ ಕೊಡ್ತಾ ಇದ್ದಾನಪ್ಪ ಅಂತ ನೋಡೋದಾದ್ರೆ, ಮೊದ್ಲಿಗೆ ಹೇಳ್ತಾ ಇದ್ದಾನೆ ಆತ ವಿಶ್ವರೂಪದ ದರ್ಶನವನ್ನ ಕೊಡ್ತಾ ಇದ್ದಾನೆ. ಇಲ್ಲಿ ಯಾಕೆ ಈ ವಿಶ್ವರೂಪದ ದರ್ಶನವನ್ನ ನಮಗೆ ಶ್ಲೋಕದ ಮೂಲಕ ಹೇಳ್ತಾ ಇದ್ದಾರಪ್ಪ ಅಂದ್ರೆ, ನಾವ್ ಯಾವುದೋ ಒಂದು ಫೋಟೋವನ್ನ ನೋಡಿ ಅಥವಾ ಯಾವುದೋ ಒಂದು ವಿಗ್ರಹವನ್ನ ನೋಡಿ ಇದು ವಿಶ್ವರೂಪ ಅಂತ ಹೇಳೋ ಹಾಗಲ್ಲ. ಅಂದ್ರೆ ನಾವದನ್ನ ಫೀಲ್ ಮಾಡ್ಬೇಕು. ನಾವು ಈ ಶ್ಲೋಕಗಳನ್ನ ಹೇಳ್ಬೇಕಾದ್ರೆ ಅಥವಾ ಭಗವಂತನ ವಿಶ್ವರೂಪ ಅನ್ಬೇಕಾದ್ರೆ, ಓ ಭಗವಂತ ಹೀಗಿದ್ದಾನೆ ಅನ್ನುವ ಒಂದು ಪರಿಕಲ್ಪನೆ ನಮಗೆ ಬರಬೇಕು ಅನ್ನುವಂತಹ ಆಸೆ ಭಗವಂತನಿಗೆ. ಹಾಗಾಗಿ ಇಲ್ಲಿ ಸಂಜಯನ ಕೈಯಲ್ಲಿ ಆ ವಿವರಣೆಯನ್ನ ಕೊಡಿಸ್ತಾ ಇದ್ದಾನೆ. ಅನೇಕ ವಕ್ತ್ರ ನಯನಂ ಅಂದ್ರೆ ಆ ಭಗವಂತನ ರೂಪ ಏನಿದೆ ಅದು ಎಣೆ ಇಲ್ಲ ಅಂದ್ರೆ ಏನು, ಐ ಕಾಂಟ್ ಕೌಂಟ್, ನನೀಗ ಕೌಂಟ್ ಮಾಡೋದಿಕ್ ಆಗೋದೇ ಇಲ್ಲ ಕಣ್ರಿ. ಯಾಕೆ ಅಂತಂದ್ರೆ, ನೀವೀಗ ಮಲ್ಕೊಂಡು ಆಕಾಶದಲ್ಲಿ ಎಷ್ಟು ನಕ್ಷತ್ರ ಇದೆ ಅಷ್ಟನ್ನು ಎಣ್ಸು ಅಂದ್ರೆ ಸಾಧ್ಯನೇ ಇಲ್ಲ. ಅದೇ ರೀತಿ ಇಲ್ಲಿ ಆ ವಿಶ್ವ ದರ್ಶನದಲ್ಲಿ ಅಥವಾ ವಿಶ್ವ ರೂಪದಲ್ಲಿ ಅವನಿಗೆ ಲೆಕ್ಕ ಇಲ್ಲದಷ್ಟು ಮುಖಗಳಿದೆ.
ಹಾಗಾಗಿಯೇ ಭಗವಂತನ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಸಹಸ್ರ ಕಣ್ಣುಗಳು, ಸಹಸ್ರ ಶಿರಸ್ಸುಗಳು ಅವನಿಗಿದೆ. ಇಲ್ಲಿ ಸಹಸ್ರ ಕಣ್ಣುಗಳು ಅಂದ್ರೆ ಅರ್ಥ ಏನು? ಆ ಎಲ್ಲ ಕಣ್ಣುಗಳು ಸಹ ನನ್ನನ್ನ ಅಂದ್ರೆ ಭಕ್ತರನ್ನ ಕಾಪಾಡುವುದಕ್ಕೋಸ್ಕರ ಭಗವಂತ ಹೊಂದಿದ್ದಾನೆ. ಈಗ ಉದಾಹರಣೆ, ಅಮ್ಮ ಆದವಳು ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. 10 ಜನ ಮಕ್ಳಿದಾರಪ್ಪ ಅಮ್ಮನಿಗೆ. ಅಮ್ಮ 10 ಜನನ ಒಟ್ಟಿಗೆ ನೋಡ್ಕೊಳ್ಳೋದಿಕ್ಕಾಗತ್ತಾ? ಆಗಲ್ಲ ಕಣ್ರಿ. ಈಗ ಪಾರ್ಕಿಗೆ ಕರ್ಕೊಂಡು ಹೋಗಿದ ತಕ್ಷಣ ಒಂದೊಂದು ಮಗು 10 ದಿಕ್ಕಿಗೆ ಓಡ್ ಹೋಗ್ಬಿಡ್ತು ಅಂತ ಅಂದ್ರೆ ಆ ಅಮ್ಮ ಯಾರನ್ನ ನೋಡ್ಕೊಂತಾರೆ? ಆಗ ಅಮ್ಮ ಏನ್ ಮಾಡ್ತಾರೆ, ಯಾರು ತುಂಬಾ ತರ್ಲೆ ಇರ್ತಾರೋ ಅಥವಾ ಯಾರು ತುಂಬಾ ಡೆಲಿಕೇಟ್ ಇರ್ತಾರೋ ಅವ್ರನ್ನ ನೋಡ್ಕೊಳ್ತಾರೆ ಅಲ್ವಾ? ಇನ್ ಮಿಕ್ದವ್ರಿಗೆ ಹೂನಪ್ಪ ನಿಮಗ್ ಜವಾಬ್ದಾರಿ ಇದೆ, ಆಟ ಆಡ್ಕೊಂಡ್ ಬನ್ನಿ ಅಂತ ಕಳಿಸ್ತಾಳೆ. ಆದ್ರೆ ಇಲ್ಲಿ ಭಗವಂತ ನಮ್ಮೆಲ್ಲರನ್ನ ಬಹಳ ಪ್ರೀತಿಯಿಂದ, ಬಹಳ ಅಕ್ಕರೆಯಿಂದ ನೋಡ್ಕೊಂತಾ ಇದ್ದಾನೆ. ಯಾಕೆಂದ್ರೆ ನಮ್ಮೆಲ್ಲರನ್ನ ಕಾಪಾಡ್ಬೇಕು ಅಂತ. ಅವ್ನ್ ಕಣ್ಣಿಟ್ಟಿದ್ದಾನೆ ಅಂದ್ರೆ ಅರ್ಥ ನಮ್ಮನ್ನ ಅವನು ಅನುಮಾನಿಸ್ತಿದ್ದಾನೆ ಅಂತ ಅಲ್ಲ, ನಮ್ಮನ್ನ ಅವನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾನೆ. ಈಗ ಟೀನೇಜ್ ಮಕ್ಳು ಹೇಳ್ತಾರೆ, ಏನಪ್ಪ ಅಮ್ಮನಪ್ಪ ಯಾವಾಗ್ಲೂ ನಮ್ ಮೇಲ್ ಕಣ್ಣಿಟ್ಟಿರ್ತಾರೆ. ಆದ್ರೆ ಅವ್ರಿಗ್ ಗೊತ್ತಿಲ್ಲ, ಅವ್ರಿಗ್ ಕಷ್ಟ ಬಂದ ತಕ್ಷಣ ಅಪ್ಪ ಅಮ್ಮ ಅವ್ರ ಮುಂದೆ ಇರ್ತಾರೆ, ಅವ್ರ ಜೊತೆಗಿರ್ತಾರೆ, ಅವ್ರ ಕೈ ಹಿಡ್ಕೊಂಡಿರ್ತಾರೆ. ಎಂಥ ಕಷ್ಟ ಬಂದ್ರು ಅದನ್ನ ಎದುರಿಸೋ ಶಕ್ತಿಯನ್ನ ತುಂಬುತ್ತಾರೆ ಅಂತ ಅಲ್ವಾ? ಅದೇ ರೀತಿ ಇಲ್ಲಿ ಭಗವಂತ ನಮ್ಮೆಲ್ಲರಿಗೆ ಕಷ್ಟಗಳನ್ನ ಕೊಡ್ತಾ ಇದ್ದಾನೆ. ಅದು ಕಷ್ಟ ಅಲ್ಲ, ಶಿಕ್ಷೆ ಅಲ್ಲ, ಅದು ಶಿಕ್ಷಣ. ಅದ್ರ ಜೊತೆ ಏನು, ಹಿ ಈಸ್ ಪ್ರೊಟೆಕ್ಟಿಂಗ್ ಅಸ್. ನೋಡಿ, ಅವನು ಸುಮ್ನೆ ನಮ್ಮನ್ನ ಟ್ರಿಪ್ಪಿಗೆ ಹೋಗ್ಬಿಡ್ ಬಾ ಅಂತ ಈ ಭೂಮಿ ಮೇಲೆ ಕಳ್ಸಿಲ್ಲ ಕಣ್ರಿ. ಟ್ರಿಪ್ಪಿಗೆ ಹೋದ ಮಗುವಿಗೆ ಎಲ್ಲಿ ನನ್ನ ಅವಶ್ಯಕತೆ ಇದೆಯೋ, ನಾನು ಅದ ಅಮ್ಮ ಅಂದ ತಕ್ಷಣ ಅಮ್ಮ ಜೊತೆಗಿರ್ಬೇಕು. ಪ್ರಹ್ಲಾದ ಶ್ರೀಹರಿ ಅಂದ ತಕ್ಷಣ ಆ ಬೆಟ್ಟದಿಂದ ಬಿದ್ದ ತಕ್ಷಣ ಅವನ ಕೈ ಹಿಡ್ಕೊಳ್ತು ಅಲ್ವಾ? ಆನೆಯಿಂದ ಬಿದ್ದ ತಕ್ಷಣ ಕೈ ಬಂತು. ಅಥವಾ ಅಗ್ನಿಯಲ್ಲಿ ಹೋದ್ರೂ ಸಹ ಅವನನ್ನ ದಹಿಸೋದಿಕ್ಕೆ ಭಗವಂತ ಬಿಡ್ಲಿಲ್ಲ. ಬಿಟ್ನ? ಅವನಿಗೆಲ್ಲಾ ಕಷ್ಟಗಳನ್ನ ಕೊಡ್ಲಿ ಅಂತ ಬಿಟ್ಟನೇ ವಿನಃ, ಅಂದ್ರೆ ಹಿರಣ್ಯಕಶಿಪು ಅವನಿಗೆ ಎಷ್ಟೆಲ್ಲಾ ತೊಂದರೆ ಕೊಟ್ಟ, ಕೊಡು ನೀನು, ನನ್ನ ಮಗುಗೆ ಕೊಡು ನೀನು ಅಂತ ಬಿಟ್ಟನೇ ವಿನಃ ಅದ್ ಯಾವುದನ್ನೂ ಅನುಭವಿಸೋದಿಕ್ಕೆ ಬಿಡ್ಲಿಲ್ಲ ಭಗವಂತ. ಪ್ರೊಟೆಕ್ಟ್ ಮಾಡ್ದ. ಆನೆ ಕೈಲಿ ತುಳಿಯೋದಿಕ್ಕೆ ಬಿಡ್ಲಿಲ್ಲ. ಬೆಟ್ಟದಿಂದ ಬಿದ್ದ ತಕ್ಷಣ ಕೈ ಬಂತು. ಅದೇ ರೀತಿ ಭಗವಂತ ನೀನ್ ಎಂಜಾಯ್ ಮಾಡು. ನೀನೀಗ ಹೋಗಿದ್ಯಾ, ಒಂದು ಟ್ರೆಕ್ಕಿಂಗಿಗೆ ಹೋಗಿದ್ಯಾ, ಆ ಟ್ರೆಕ್ಕಿಂಗ್ ಅಲ್ಲಿ ನೀನ್ ಎಂಜಾಯ್ ಮಾಡು. ಆದ್ರೆ ನಿನಗೆ ಅಲ್ಲಿ ಏನೇ ಕಷ್ಟ ಬಂದ್ರು ನಾನಿದ್ದೀನಿ. ನಿನ್ ನೆಟ್ವರ್ಕ್ ಇಲ್ಲ ಅಂದ್ರೆ ಅಪ್ಪ ಅಮ್ಮ ಸಿಕ್ಕದೇ ಇರ್ಬೋದು, ಆದ್ರೆ ಭಗವಂತ ಖಂಡಿತವಾಗ್ಲೂ ಸಿಗ್ತಾನೆ. ನಾವು ಅವನನ್ನ ಅಷ್ಟು ಭಕ್ತಿಯಿಂದ, ಅಷ್ಟು ಪ್ರೀತಿಯಿಂದ ಕರಿಬೇಕು ಅಷ್ಟೆ. ಹಾಗಾಗಿ ಅವನಿಗೆ ಸಹಸ್ರ ಕಣ್ಣುಗಳಿದೆ, ಸಹಸ್ರ ಶಿರಸ್ಸುಗಳಿದೆ. ಯಾಕೆ ಅಂದ್ರೆ ನಮ್ಮನ್ನ ಪ್ರೊಟೆಕ್ಟ್ ಮಾಡೋದಿಕ್ಕೆ. ಈ ಪ್ರಪಂಚದಲ್ಲಿ ಎಷ್ಟು ತಲೆಗಳನ್ನ ನಾವು ನೋಡ್ತೀವಿ, ಅಷ್ಟೂ ತಲೆಗಳಲ್ಲಿ ಭಗವಂತ ಆ ವಿಶ್ವ ರೂಪದಲ್ಲಿ ಕೂತ್ಕೊಂಡಿದ್ದಾನೆ. ಯಾಕೆ ಅಂದ್ರೆ ಇವತ್ತೆ ನನಗ್ ಕಷ್ಟ ಬಂತು, ನಾನ್ ರೋಡಲ್ಲಿ ಹೋಗ್ತಾ ಇದ್ದೀನಿ, ಎಲ್ಲೋ ಒಂದೇನೋ ಅಪಘಾತ ಆಯ್ತು. ನಿಮಗೆ ಪರಿಚಯ ಇಲ್ಲದೆ ಇರೋರು ಬಂದ ತಕ್ಷಣ ನಿಮ್ಮನ್ನ ಎತ್ತುತ್ತಾರೆ. ಪರಿಚಯ ಇಲ್ಲದೆ ಇರೋರು ಗಾಡಿ ನಿಲ್ಸಿ, ಅಮ್ಮ ನಿಮಗ್ ನೋವಾಯ್ತಾ, ತಗೊಳ್ಳಿ ನೀರ್ ಕುಡೀರಿ ಅಂತ ಕೊಡ್ತಾರೆ. ಅಷ್ಟು ಬೇಡ ಕಣ್ರಿ. ನೀವು ವೇಲೋ ಸೀರೆನೋ ಹಾಕೊಂಡು ನಿಮ್ಮ ಚಕ್ರಕ್ಕೆ ತಾಕ್ತಿದೆ ಅಂದ ತಕ್ಷಣ ಆ ಹಿಂದಿನವನು, ಅವ್ನು ಯಾವ ಊರವನು ಅಂತಾನು ಗೊತ್ತಿರಲ್ಲ, ಅವನ ಹೆಸರೇನು ಅಂತ ಗೊತ್ತಿರಲ್ಲ, ನಮ್ಮ ಏನು ಸ್ಪೀಡ್ ಹೋಗ್ತಿರ್ತೀವೋ ಅದಕ್ಕಿಂತ ಸ್ಪೀಡ್ ಆಗಿ ಓಡ್ ಬಂದು ನಿಮ್ ವೇಲೋ ಚಕ್ರಕ್ಕೆ ತಾಕ್ತಾ ಇದೆ ನೋಡಿ, ಫಸ್ಟ್ ಅದನ್ನ ಎತ್ಕೊಳ್ಳಿ ಅಂತ ಹೇಳ್ತಾರೆ ಅಲ್ವಾ? ಅಷ್ಟೇ ಬೇಡ, ನೀವ್ ಯಾವ್ದೋ ಒಂದ್ ಊರಿಗೆ ಹೋಗ್ತೀರಾ, ಅಲ್ಲಿ ಏನು ಚೆನ್ನಾಗಿದೆ, ಏನ್ ಚೆನ್ನಾಗಿಲ್ಲ, ಎಲ್ಲಿ ಹೋಗ್ಬೇಕು, ಎಲ್ಲಿ ಬರ್ಬೇಕು, ಎಲ್ಲಿ ಉಳ್ಕೋಬೇಕು, ಭಗವಂತ ನಿಮಗೆ ಆ ಅನುಗ್ರಹವನ್ನು ಕೊಡ್ತಾನೆ. ನಿಮ್ಮ ಪ್ರಯಾಣ ಸುಖಕರವಾಗಿರುತ್ತೆ, ನಿಮ್ಮ ಟ್ರಿಪ್ ತುಂಬಾ ಚೆನ್ನಾಗಿರುತ್ತೆ. ಯಾಕೆ? ನಿಮಗೆ ಗೊತ್ತಿಲ್ಲದೆ ಇರೋರು ಸಹಾಯ ಮಾಡ್ತಾರೆ. ಆದ್ರೆ ನಾವ್ ಅನ್ಕೊಂತೀವಿ ಅವ್ರಿಗೆ ಗೊತ್ತಿಲ್ಲ ಅಂತ. ಆ ಸಹಸ್ರ ಶಿರಸ್ಸಲ್ಲಿ ಭಗವಂತ ಇದ್ದಾನೆ. ಭಗವಂತ ನಮ್ಮನ್ನ ಕಾಪಾಡ್ತಾ ಇದ್ದಾನೆ ಅವರ ಮುಖೇನ. ನಾವ್ ಯೋಚನೆನೇ ಮಾಡೋದಿಲ್ಲ. ಅಯ್ಯೋ ಯಾರೋ ಒಬ್ರು ಬಂದ್ರಪ್ಪ, ಯಾರೋ ಒಬ್ರು ಏನೋ ಹೇಳಿದ್ರಪ್ಪ ಅಲ್ವಾ? ಯಾವ್ದೋ ಒಂದು ಅಜ್ಞಾತ ಸ್ಥಳಕ್ ಹೋದಾಗ ನಮಿಗ್ ಯಾರೋ ಅಪರಿಚಿತರು ಸಹಾಯ ಮಾಡ್ತಾರ. ಯಾಕೆ? ಅವರಲ್ಲಿ ಭಗವಂತ ಇದ್ದಾನೆ. ಆ ಭಗವಂತ ನನಗೆ ಮಾರ್ಗದರ್ಶನವನ್ನ ಕೊಡ್ತಾ ಇದ್ದಾನೆ.
ಯಾರೋ ಬೈತಾರೆ, ಅದು ಆಗಿರುತ್ತೆ. ಯಾಕೆ? ನೀನೆಲ್ಲೋ ತಪ್ಪು ಮಾಡ್ತಿದ್ಯಾ, ನೀನು ಸರಿಯಾದ ದಾರಿಗೆ ಹೋಗು ಅಂತ. ಹಾಗಾಗಿ ಇಲ್ಲಿ ಭಗವಂತನಿಗೆ ಲೆಕ್ಕ ಇಲ್ಲದಷ್ಟು ಮುಖಗಳಿದೆ. ಇದನ್ನ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಅನೇಕಾದ್ಭುತ ದರ್ಶನಂ, ಎಣೆ ಇಲ್ಲದಷ್ಟು ರೂಪ. ಎಲ್ಲಾ ರೂಪಗಳನ್ನ ಅರ್ಜುನ ನೋಡ್ತಾ ಇದ್ದಾನೆ. ಯಾವ ರೀತಿ ನೋಡ್ತಾ ಇದ್ದಾನಪ್ಪ ಅಂದ್ರೆ ಅದು ಅದ್ಭುತ. ಒಂದು ರೂಪವನ್ನ ನೋಡ್ತಾನೆ. ಒಂದು ರೂಪ ನೋಡಿದಾಗ ಅಯ್ಯೋ, ಈ ಈ ರೂಪದಲ್ಲಿ ಎಂತ ಚೆನ್ನಾಗಿದ್ದಾನಲ್ಲಪ್ಪ ಭಗವಂತ, ಇವನಿಗೆ ಇಷ್ಟೊಂದು ಒಳ್ಳೆಯ ಗುಣಗಳಿದ್ಯಾ, ಆತ ಸರ್ವ ಸಂಪೂರ್ಣ ಗುಣಪೂರ್ಣನಾದ ಭಗವಂತ. ಆ ಎಲ್ಲ ಗುಣಗಳನ್ನ ನೋಡ್ತಾನೆ. ಅಯ್ಯೋ, ಇವನು ಇಷ್ಟೊಂದು ಚೆನ್ನಾಗಿದ್ದಾನ ಅಂತ ಹಿಂಗ್ ತಿರುಗಿದ ತಕ್ಷಣ ಇನ್ನೊಂದು ರೂಪ, ಅಯ್ಯೋ ಇವನಿಗೆ ಇಷ್ಟೊಂದು ರೂಪಗಳಿದ್ಯಾ, ಇವನಲ್ಲಿ ಇಷ್ಟೊಂದು ಒಳ್ಳೆ ಗುಣಿದ್ಯಾ. ಈಗ ಉದಾಹರಣೆ, ನಾವು ದಶಾವತಾರ ಅಂತ ತಗೊಳ್ಳೋಣ. ಓಕೆನಾ? ದಶಾವತಾರದಲ್ಲಿ ಇನ್ನೂ ಒಂದು ಅವತಾರ ಆಗಿಲ್ಲ, ಬಿಟ್ಬಿಡೋಣ. 9 ಅವತಾರ. 9 ಅವತಾರದಲ್ಲಿ ನಮಗೆ ಬುದ್ಧ ಅವತಾರದ ಬಗ್ಗೆನೂ ನಂಗೆ ಅಷ್ಟೊಂದು ಗೊತ್ತಿಲ್ಲ ಅಂತಾನೆ ಅನ್ಕೊಳ್ಳೋಣ. 8 ಅವತಾರವನ್ನ ನೋಡಿದಾಗ್ಲೂ ಸಹ ಆ 8 ಅವತಾರದಲ್ಲಿ ಭಗವಂತ ಒಂದೊಂದು ಅವತಾರದಲ್ಲೂ ಒಂದೊಂದು ರೂಪದಲ್ಲೂ ಅವನು ಹಾಕಿರೋ ಒಡವೆಗಳಾಗಿರ್ಬೋದು, ವಸ್ತ್ರಗಳಾಗಿರಬಹುದು, ಅವನು ಇದ್ದಂತಹ ಸ್ಥಳಗಳಿರ್ಬೋದು, ಅವನು ನೆಲೆಸಿದಂತಹ ಸ್ಥಳಗಳಿರ್ಬೋದು, ಎಲ್ಲವುದೂ ಸಹ ಆಶ್ಚರ್ಯಕರವಾಗಿರ್ತಾ ಬರ್ತದೆ ಅಲ್ವಾ? ರಾಮ ಅಂದ ತಕ್ಷಣ ಒಂದು ಅವತಾರ, ಕೃಷ್ಣ ಅಂದ ತಕ್ಷಣ ಅವನ ಬಗ್ಗೆನೇ ಒಂದು ದೊಡ್ಡ ಗ್ರಂಥ, ಬೇಡ ಪರಶುರಾಮ ಅಂದ ತಕ್ಷಣನೇ ಅವನಿಗೊಂದು ದೊಡ್ಡ ಗ್ರಂಥ. ನಮ್ಮ ವಾಮನ ಅಂತ ಪುಟ್ಟ ಮೂರ್ತಿ ಚಿಕ್ಕದು ಅನ್ಕೊಂತೀವಿ, ಅವನ ಬಗ್ಗೆ ಮಾತಾಡೋದಿಕ್ಕೆ ನಮಗೆ ದಿನಗಳು ಸಾಲುವುದಿಲ್ಲ. ನಾರಸಿಂಹ ಅಂದ ತಕ್ಷಣ ಸಾಲೋದಿಲ್ಲ ಅಲ್ವಾ? ಅಂದ್ರೆ ಇಲ್ಲಿ ಕೇವಲ 8 ಅವತಾರದ ಬಗ್ಗೆನೇ ನನಗೆ ಮಾತನಾಡೋದಿಕ್ ಆಗ್ತಿಲ್ಲ ಅಂತ ಅಂದ್ಮೇಲೆ, ಅರ್ಜುನನಿಗೆ ಆ ಸಹಸ್ರ ಅವತಾರಗಳು ಅವನಿಗೆ ಹೇಗೆ ಕಾಣಿಸ್ತಾ ಇರಬಹುದು ಅಲ್ವಾ? ಅಷ್ಟೇ ಅಲ್ಲ, ಒಂದೊಂದು ರೂಪವೂ ಸಹ ದಿವ್ಯವಾಗಿ ಕಾಣ್ತಾ ಇದೆ ಅವನಿಗೆ. ಅಯ್ಯೋ, ಇವ್ರಷ್ಟೊಳ್ಳೆಯವ್ರಲ್ವಾ, ಅವ್ರಷ್ಟೊಳ್ಳೆಯವ್ರಲ್ಲ, ಇವನಿಗೆ ಇಷ್ಟೊಂದಿದ್ಯಾ, ಅವನಿಗಷ್ಟು. ಅಷ್ಟೇ ಅಲ್ಲ, ಆ ಎಲ್ಲ ಅವತಾರದಲ್ಲಿ ಅನೇಕ ದಿವ್ಯಾಭರಣಂ, ಅವನು ಧರಿಸಿರುವ ಒಂದೊಂದು ಆಭರಣವೂ ಸಹ ದಿವ್ಯವಾಗಿದೆ. ಅದು ಕೇವಲ ಯಾವುದೋ ಒಂದು ಮುತ್ತು ರತ್ನ ಪಚ್ಚೆಯಿಂದ ಮಾಡಿದಂತಹ ಆಭರಣಗಳಲ್ಲ, ಒಂದೊಂದೂ ಸಹ ಬಹಳ ವಿಶೇಷವಾಗಿದೆ. ಯಾವ ರೀತಿ ವಿಶೇಷ ಆಗಿದೆಯಪ್ಪ ಅಂತ ನಾವೇನಾದ್ರೂ ನೋಡೋದಾದ್ರೆ, ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಈಗ ಭಗವಂತ ಕೌಸ್ತುಭ ಮಾಲೆಯನ್ನ ಧರಿಸಿದ್ದಾನೆ ಅಂತ ನಮಗೆ ಗೊತ್ತು. ಆದ್ರೆ ಕೌಸ್ತುಭ ಮಾಲೆ ಅಂದ ತಕ್ಷಣ ಯಾವುದೋ ಮುತ್ತು ರತ್ನದಿಂದ ಆಗಿದ್ಯಾ? ಇಲ್ಲ. ಕೌಸ್ತುಭ ಮಾಲೆ ಬಂದು ಆಕಾಶದಿಂದ ಧ್ವನಿ, ಗಾಳಿಯಿಂದ ಸ್ಪರ್ಶ, ಅಗ್ನಿಯಿಂದ ರೂಪ, ನೀರಿನಿಂದ ರುಚಿ ಹಾಗೂ ಭೂಮಿಯಿಂದ ವಾಸನೆಯ ಗುಣವನ್ನ ತೆಗೆದುಕೊಂಡು ಈ 5 ಗುಣಗಳ ಮಾಲೆಯನ್ನ ಭಗವಂತ ಧರಿಸಿದ್ದಾನೆ. ನೋಡಿ, ಅಂದ್ರೆ ಏನು ನಾವು ಪಂಚಭೂತಗಳು ಅಂತ ಹೇಳ್ತೀವಿ, ಆ ಪಂಚಭೂತಗಳ ಮಾಲೆಯನ್ನ ಭಗವಂತ ಧರಿಸಿದ್ದಾನೆ. ಅದು ಕೌಸ್ತುಭ ಮಾಲೆ. ಇನ್ನು ವನಮಾಲಿ ಅಂತ ಅನ್ಬೇಕಾದ್ರೆ ಅದ್ರ ಬಗ್ಗೆ ನಾನು ವಿವರಣೆ ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂದ್ರೆ ಕಾಡಿನಲ್ಲಿ ಇದ್ದಂತಹ ಅಷ್ಟೂ ವನ ಸಿರಿಗಳು, ವನಸ್ಪತಿಗಳು, ಗಿಡಮೂಲಿಕೆಗಳು, ಹೂವುಗಳು, ನವಿಲುಗರಿ ಎಲ್ಲವನ್ನ ಸೇರಿಸಿ ಆತ ಮಾಲೆಯನ್ನ ಮಾಡ್ಕೊಂಡಿದ್ದಾನೆ. ಆ ಮಾಲೆ ಹೇಗಿದೆಯಪ್ಪ ಅಂತ ಅಂದ್ರೆ ಅವನ ಕುತ್ತಿಗೆಯಿಂದ ಮೊಣಕಾಲಿನವರೆಗೂ ಇದೆ. ಆ ಮಾಲೆಯಲ್ಲಿ ಇದ್ದಂತಹ ಒಂದೊಂದು ಹೂಗಳು ಒಂದೊಂದು ಭಿನ್ನಕ್ಕಿಂತ ಭಿನ್ನವಾಗಿದೆ, ವಿಭಿನ್ನವಾಗಿದೆ, ಒಂದೊಂದು ಸಹ ದಿವ್ಯವಾಗಿದೆ. ಈಗ ನಾನು ಇನ್ನೂ ಎಕ್ಸಾಂಪಲ್ ಹೇಳ್ಬೇಕಂತ ಅಂದ್ರೆ, ವಿಷ್ಣು ಸಹಸ್ರನಾಮ ಅಂತ ತೆಗೆದುಕೊಂಡಾಗ ಭೀಷ್ಮಾಚಾರ್ಯರೇ ಹೇಳ್ತಾರೆ, ನಾನು ಸಹಸ್ರ ಹೂಗಳಿಂದ ನಾನು ನಿನಗೆ ಮಾಲೆಯನ್ನ ಕೊಟ್ಟಿದ್ದೀನಿ ಅಂತ. ಆ ಒಂದೊಂದು ಹೂವನ್ನ ನಾವು ವಿವರಣೆ ಮಾಡಬೇಕಾದ್ರೆ ಎಷ್ಟೋ ತರಗತಿಗಳನ್ನ ನಾವು ತಗೊಳ್ತೀವಿ. ಆ ರೀತಿ ಇಲ್ಲಿ ಒಂದೊಂದು ಅವನ ರೂಪದಲ್ಲೂ ಸಹ ಒಂದೊಂದು ಆಭರಣಗಳನ್ನ ಧರಿಸಿದ್ದಾನೆ. ಆ ಎಲ್ಲ ಆಭರಣಗಳೂ ಸಹ ದಿವ್ಯವಾಗಿದೆ, ಹೊಳಿತಾ ಇದೆ. ನಾನ್ ಹಾಕೊಳ್ಳೋ ಒಡವೆಗಳು ಹೊಳೆಯುತ್ತೆ ಯಾವಾಗ ಅಂದ್ರೆ ಹೊಸದಾಗಿ ತಂದಾಗ ಹೊಳೆಯುತ್ತೆ, ಇಲ್ಲ ನಾನು ಪಾಲಿಶ್ ಮಾಡಿಸ್ಕೊಂಡ್ ಬಂದಾಗ ಹೊಳೆಯುತ್ತೆ, ಇಲ್ಲ ನಾನು ನೀಟಾಗಿ ತಿಕ್ಕಿ ಹಾಕೊಂಡಾಗ ಏನ್ರಿ ಹೊಸದೇನ್ರಿ ಅಂತ ಕೇಳ್ತಾರೆ ಅಷ್ಟೇನೆ. ಆದ್ರೆ ಭಗವಂತನ ಎಲ್ಲ ಆಭರಣಗಳು ಸಹ ತುಂಬಾ ಹೊಳಿತಾ ಇದೆ. ಯಾಕೆ ಹೊಳಿತಾ ಇದೆ? ಎಲ್ಲಾ ಹೊಸದಾಗಿ ಮಾಡಿಸ್ಕೊಂಡಿದ್ದ? ಇಲ್ಲ. ಯಾಕೆ ಹೊಳಿತಾ ಇದೆಯಪ್ಪ ಅಂತ ಅಂದ್ರೆ, ಅಲ್ಲಿ ಲಕ್ಷ್ಮಿಯೇ ಆಭರಣವಾಗಿ ಕುಳಿತಿದ್ದಾಳೆ.
ನಾವು ಲಕ್ಷ್ಮಿ ಅಂದ ತಕ್ಷಣ ಬಂಗಾರ ಅನ್ಕೊಂಡು ಬಂಗಾರದ ಅಂಗಡಿಯಿಂದ ನಾನು ಹೊಳೆಯುವಂತಹ ಆಭರಣವನ್ನ ನಾನು ಹಾಕ್ಕೊಳ್ತೀನಿ ಅಷ್ಟೇ. ಆದ್ರೆ ಭಗವಂತನ ಒಂದೊಂದೂ ರೂಪದಲ್ಲೂ ಸಹ ಭಗವಂತ ಹೊಳಿತಾ ಇದ್ದಾನೆ. ಯಾಕೆ ಅಂದ್ರೆ ಆ ಆಭರಣದ ರೂಪದಲ್ಲಿ ಲಕ್ಷ್ಮಿನೇ ಕುಳಿತಿದ್ದಾಳೆ. ಲಕ್ಷ್ಮಿ ಅಂದ್ರೆ ಏನು? ಸಂಪತ್ತು. ಯಾವ ಸಂಪತ್ತು? ಜ್ಞಾನದ ಸಂಪತ್ತಾಗಿ ಕುಳಿತಿದ್ದಾಳೆ ಆಕೆ. ಅದಕ್ಕೆ ಹೊಳಿತಾ ಇದ್ದಾಳೆ. ನಾವ್ ಯಾರೆಲ್ಲೋ ನೋಡ್ತೀವಿ, ಯಾರೋ ಒಬ್ರು XYZ, ನಮ್ಮ ಮಗಳಿರ್ಬೋದು, ನಮ್ಮ ಹೆಂಡತಿ ಇರ್ಬೋದು, ಅಥವಾ ನನ್ನ ತಾಯಿ ಇರ್ಬೋದು, ಅವಳಲ್ಲಿ ಏನೋ ಒಂದು ವಿಶೇಷತೆಯನ್ನ ನಾನು ಕಾಣ್ತೀನಿ ಅಂತ ಅಂದ್ರೆ ಅರ್ಥ ಆಕೆಗೆ ಆ ವಿಷಯದಲ್ಲಿ ಇರುವಂತಹ ಜ್ಞಾನ ಅಲ್ವಾ? ನನ್ನಮ್ಮ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ, ನನ್ನ ಹೆಂಡತಿ ತುಂಬಾ ಚೆನ್ನಾಗಿ ಹಾಡ್ತಾಳೆ, ಅಥವಾ ನನ್ನ ಮಗಳು ತುಂಬಾ ಚೆನ್ನಾಗಿ ಸಂಸ್ಕಾರವನ್ನ ಕಲ್ತಿದ್ದಾಳೆ ಅಂದ್ರೆ ಅರ್ಥ ಆ ವಿಷಯದಲ್ಲಿ ಆಕೆಗೆ ಲಕ್ಷ್ಮೀ ರೂಪದಲ್ಲಿ ಜ್ಞಾನದ ಸಂಪತ್ತಾಗಿ ಆ ಎಲ್ಲ ವ್ಯಕ್ತಿಗಳಲ್ಲಿ ಭಗವಂತ ಕೂತಿದ್ದಾನೆ. ಅದಕ್ಕೆ ಹೊಳೆಯುತ್ತೆ ರೀ ಜ್ಞಾನ, ಅಲ್ವಾ? ನಾವದನ್ನ ಕಾಣುವಂತಹ ಸೂಕ್ಷ್ಮತೆ ನಮಗೆ ಬರಬೇಕು ಅಷ್ಟೆ. ಆ ಕಂಡಾಗ ಪ್ರತಿಯೊಬ್ಬರಿಗೂ ಸಹ ನಾವು ಇಷ್ಟು ದಿನ ನಮಸ್ಕಾರ ಮಾಡ್ತೀವಿ ಅಲ್ವಾ? ಯೂಶಲಿ ನಮ್ಮಲ್ಲಿ ಯಾರೇ ಬಂದ್ರು ನಮಸ್ಕಾರ ಮಾಡ್ತೀವಿ. ಅದ್ರಲ್ಲೂ ಸುಮಂಗಲಿಯರು ಬಂದಾಗ, ಹಿರಿಯರು ಬಂದಾಗ ನಾವು ವಯಸ್ಸನ್ನು ನೋಡೋದಿಲ್ಲ. ಕುಂಕುಮ ಕೊಟ್ಟು ಅವ್ರ ಕಾಲಿಗೆ ನಮಸ್ಕಾರ ಮಾಡ್ತೀವಿ. ಯಾಕೆ ನಮಸ್ಕಾರ ಮಾಡ್ತೀವಿ? ಅವರಲ್ಲಿರುವಂತಹ ಆ ಆಭರಣದ ರೂಪದಲ್ಲಿ, ಜ್ಞಾನದ ರೂಪದಲ್ಲಿ ಕುಳಿತಿರುವ ಆ ಲಕ್ಷ್ಮಿಗೆ ನಾವು ನಮಸ್ಕಾರ ಮಾಡೋದು. ಆ ಭಗವಂತನಿಗೆ ನಮಸ್ಕಾರ ಮಾಡೋದು. ಅದಕ್ಕೆ ಅಲ್ವಾ ಈಗ ನಾವು ನವರಾತ್ರಿ ಬಂದ ತಕ್ಷಣ ಪುಟ್ಟ ಪುಟ್ಟ ಮಕ್ಕಳಿಗೆ ನಾವು ನಮಸ್ಕಾರವನ್ನ ಮಾಡ್ತೇವೆ. ವಯಸ್ಸಲ್ಲಿ ಚಿಕ್ಕವರು ಅಂತನಾ? ಇಲ್ಲ. ಅವರಲ್ಲಿ ಭಗವಂತ ಕೂತಿದ್ದಾಳೆ, ಭಗವತಿ ಕೂತಿದ್ದಾಳೆ ಅಂತ. ಆ ರೀತಿ ಈ ಅನೇಕ ದಿವ್ಯಾಭರಣಂ ಅಂದ್ರೆ ಭಗವಂತನ ಅನೇಕ ಆಭರಣಗಳನ್ನ ಧರಿಸಿದ್ದಾನೆ. ಆ ಆಭರಣಗಳೆಲ್ಲ ಹೊಳಿತಾ ಇದೆ. ಯಾಕೆ ಅಂದ್ರೆ ಅಲ್ಲಿ ಲಕ್ಷ್ಮಿ ಸ್ವರೂಪಳಾಗಿ, ಅಂದ್ರೆ ಆಭರಣದ ರೂಪದಲ್ಲಿ ಲಕ್ಷ್ಮಿ ಕುಳಿತಿದ್ದಾಳೆ. ಅದೇ ರೀತಿ ಅನೇಕ ಆಯುಧಗಳನ್ನ ಹಿಡಿದಿದ್ದಾನೆ. ಆ ಅನೇಕ ಆಯುಧಗಳು ಕೇವಲ ಆಯುಧಗಳಲ್ಲ, ದಿವ್ಯವಾದಂತಹ ಆಯುಧಗಳು. ದಿವ್ಯವಾದ ಆಯುಧ ಅಂತ ಅಂದ್ರೆ ಆ ಎಲ್ಲ ಯಾಕೆ ಆಯುಧವನ್ನ ಹಿಡ್ಕೊಂಡಿದ್ದಾನೆ ಅಂದ್ರೆ ಲಕ್ಷ್ಮಿಯ ಇನ್ನೊಂದು ರೂಪವೇ ಆದಂತಹ ದುರ್ಗೆಯ ರೂಪದಲ್ಲಿ ಆಯುಧಗಳನ್ನ ಹಿಡಿದಿದ್ದಾನೆ. ಅಂದ್ರೆ ನಮ್ಮನ್ನ ಪ್ರೊಟೆಕ್ಟ್ ಮಾಡೋದಿಕ್ಕೆ. ಎಷ್ಟು ಸುಂದರ ಅಂತ ಅಂದ್ರೆ ನಮ್ಮ ಈ ವಿಷ್ಣು ಸಹಸ್ರನಾಮದಲ್ಲೂ ಕೊನೆಗೆ ಬರುತ್ತಲ್ವಾ? ಶಂಖ ವೃನ್ನಂದಕಿ ಚಕ್ರೀಶಾನ್ ಗದನ್ವಾ ಗದಾಧರಃ ರಥಾಂಗಪಾಣಿ ರಕ್ಷೋಭ್ಯ ಸರ್ವ ಪ್ರಹರಣಾಯುಧ. ಎಲ್ಲ ಆಯುಧಗಳನ್ನ ತೊಟ್ಟು ನಿಂತಿದ್ದಾನೆ ಭಗವಂತ. ನನ್ನೊಳಗೆ ನಿಂತಿದ್ದಾನೆ, ನನ್ನ ಹಿಂದೆ ನಿಂತಿದ್ದಾನೆ. ಯಾಕೆ ನಿಂತಿದ್ದಾನಪ್ಪ ಅಂದ್ರೆ ನಮ್ಮನ್ನ ಪ್ರೊಟೆಕ್ಟ್ ಮಾಡೋದಿಕ್ಕೆ. ಲಕ್ಷ್ಮೀ ಸ್ವರೂಪದಲ್ಲಿ, ಜ್ಞಾನದ ಸ್ವರೂಪದಲ್ಲಿ, ಸಂಪತ್ತಿನ ಸ್ವರೂಪದಲ್ಲಿ ಅವನು ಹಾಕಿದ ಆಭರಣಗಳಲ್ಲಿ ಹೊಳೆಯುವಂತಹ ಶಕ್ತಿಯಾಗಿ ಲಕ್ಷ್ಮಿ ಕೂತಿದ್ರೆ, ಅವನು ಹಿಡಿದಂತಹ ಆಯುಧದಲ್ಲಿ ದುರ್ಗಾ ರೂಪದಲ್ಲಿ ಕೂತಿದ್ದಾಳೆ. ದುರ್ಗಾ ರೂಪ ಅಂದ್ರೆ ಸಂಹಾರಕ ರೂಪದಲ್ಲಿ ಕೂತಿದ್ದಾಳೆ. ನಮ್ಮಲ್ಲಿರುವಂತಹ ಮಧು ಕೈತಪ್ಪರನ್ನ ಕೊಲ್ಲೋದಿಕ್ಕೆ, ಅಂದ್ರೆ ಬಯಕೆ ಮತ್ತು ಕಾಮನೆಗಳನ್ನ ಕೊಲ್ಲೋದಿಕ್ಕೆ, ನಮ್ಮ ಕೋಪವನ್ನ ಕೊಲ್ಲೋದಿಕ್ಕೆ, ನಮ್ಮಲ್ಲಿ ಇರುವಂತಹ ಅರಿಷಡ್ವರ್ಗಗಳನ್ನ ಕೊಲ್ಲೋದಿಕ್ಕೆ ನಾವಿಲ್ಲಿ ಭಗವಂತ ಕೂತಿದ್ದಾನೆ, ಆಯುಧ ಹಿಡ್ಕೊಂಡಿದ್ದಾನೆ ಅಂದ್ರೆ ಎಸ್ ನನ್ನ ಎನಿಮಿ ಅವರು, ಹಾಗಿದ್ರೆ ಅವ್ರನ್ನ ಕೊಲ್ಲೋದಿಕ್ಕೆ ಕೂತಿದ್ದಾನ ಭಗವಂತ? ಇಲ್ಲ, ಅವ್ರನ್ನ ಕೊಲ್ಲೋದಿಕ್ ಕೂತಿಲ್ಲ. ನಿನ್ನಲ್ಲಿರುವಂತಹ ಆ ಕೆಟ್ಟ ಬುದ್ಧಿಗಳನ್ನ ಕೊಲ್ಲೋದಿಕ್ಕೆ ಭಗವಂತ ಕೂತಿದ್ದಾನೆ. ನಾವ್ ಅನ್ಕೊಂತಾ ಇದೀವಿ ಅಷ್ಟೇ, ಅಯ್ಯೋ ನಾವು ತುಂಬಾ ಒಳ್ಳೆಯವರಪ್ಪ, ನಮ್ಗಿಂತ ಒಳ್ಳೆಯವರು ಈ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ. ಇಲ್ಲ ರೀ, ನಮ್ಮಲ್ಲೂ ಸಹ ಪ್ರತಿಯೊಬ್ಬರಲ್ಲೂ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ ಕೂತಿರುತ್ತೆ. ಆ ಎಲ್ಲವನ್ನ ಕೊಲ್ಲುವಂತಹ ಜನಾರ್ದನನಾಗಿ ಭಗವಂತನ ಮೊರೆ ಹೋಗ್ಬೇಕು. ಭಗವಂತ, ನನ್ನಲ್ಲಿ ಎಲ್ಲ ಕೆಟ್ಟ ಬುದ್ಧಿ ಇದೆಯಪ್ಪ, ಈ ಎಲ್ಲ ರಾಕ್ಷಸರನ್ನ ಕೊಲ್ಲೋ ಜವಾಬ್ದಾರಿ ನಿಂದು ತಂದೆ ಅಂತ. ನೋಡಿ, ನಾವು ದೇವಸ್ಥಾನಕ್ಕೆ ಹೋದಾಗ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡು, ಇವ್ರಿಗೆ ಒಳ್ಳೆ ಬುದ್ಧಿ ಕೊಡು ಅಂತ ಕೇಳೋದಲ್ಲ. ನನ್ನಲ್ಲಿರುವಂತಹ ರಾಕ್ಷಸರನ್ನ ಕೊಲ್ಲೋ ಬುದ್ಧಿಯನ್ನ ನನಗೆ ಕೊಡು ಭಗವಂತ ಅಂತ ಕೇಳ್ಕೋಬೇಕಂತ. ಎಷ್ಟು ಸರಿಯಾದ
ದಾರಿ ಅಲ್ವಾ. ನನ್ನನ್ನ ನಾನು ಇನ್ನಷ್ಟು ಮತ್ತಷ್ಟು ಪರ್ಫೆಕ್ಟ್ ಮಾಡ್ಕೊಳ್ತಾ ಹೋಗ್ಬೇಕು. ಯಾವ ರೀತಿ ಅಂದ್ರೆ ನನ್ನಲ್ಲಿರುವಂತಹ ಆ ಎಲ್ಲ ಕಾಮನೆಗಳನ್ನ ಯಾವ ರೀತಿ ಆಗ್ಬೇಕಪ್ಪ ಅಂದ್ರೆ ಯಾವುದೂ ಸಹ ನಮಗೆ ವ್ಯತ್ಯಾಸನೇ ಬರಬಾರ್ದು. ಅಷ್ಟು ರೀತಿಯಲ್ಲಿ ನಾವು ಬದಲಾಗ್ಬೇಕಂತ. ಅದನ್ನೇ ಮುಂದುವರೆದು 11ನೇ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾರೆ, ಭಗವಂತ ಗಂಧವನ್ನ ಹಚ್ಚಿಕೊಂಡಿದ್ದಾನಂತೆ. ಭಗವಂತ ಗಂಧ ಯಾಕೆ ಹಚ್ಕೊಂಡಿದ್ದಾನಪ್ಪ ಅಂತಂದ್ರೆ ನಮ್ಮೆಲ್ಲರಿಗೂ ಗೊತ್ತು. ದಿವ್ಯ ಮಾಲಾ ಮಾಲ್ಯಾಂ ಧರ ಧರಂ ದಿವ್ಯ ಗಂಧಾನುಲೇಪನಂ. ದಿವ್ಯವಾದ ಮಾಲೆಗಳನ್ನ ಹಾಕೊಂಡಿದ್ದಾನೆ. ತುಳಸಿ ಮಾಲೆಯನ್ನ ಹಾಕೊಂಡಿದ್ದಾನೆ, ವನಮಾಲೆಯನ್ನ ಹಾಕೊಂಡಿದ್ದಾನೆ, ಕೌಸ್ತುಭ ಮಾಲೆಯನ್ನ ಹಾಕೊಂಡಿದ್ದಾನೆ, ಇನ್ನು ಹಲವಾರು ಮಾಲೆಗಳನ್ನ ಭಗವಂತ ಧರಿಸಿದ್ದಾನೆ. ಅಷ್ಟೇ ಅಲ್ಲ, ಪ್ರತಿಯೊಂದು ನೋಡಿ, ಪ್ರತಿಯೊಂದು ರೂಪದಲ್ಲೂ ಸಹ ಭಗವಂತ ಗಂಧವನ್ನ ಹಚ್ಚಿಕೊಂಡಿದ್ದಾನೆ. ಗಂಧ ಹಚ್ಚಿಕೊಂಡಿದ್ದಾರೆ ಅಂದ್ರೆ ಅರ್ಥ ಏನು? ಅವನಿಗೆ ಗಂಧ ಇಷ್ಟ ಅಂತ ಅಲ್ಲ. ಗಂಧವನ್ನ ನಿಜವಾದ ಪ್ಯೂರ್ ಸ್ಯಾಂಡಲ್ ಅಥವಾ ಗಂಧವನ್ನ ತೇಯ್ದಾಗ ಆ ಸುತ್ತಮುತ್ತಲು ಇರೋರೆಲ್ಲರೂ ಸಹ ಒಂದು ಕ್ಷಣ ಅಲ್ಲಿ ನಿಲ್ತಾರೆ ಅಲ್ವಾ. ಗಂಧದ ವಾಸನೆ ಅಯ್ಯೋ ಎಷ್ಟು ಚೆನ್ನಾಗಿದೆ ಕಣ್ರಿ. ಈಗ ನಾವ್ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋದಾಗ ಗಂಧವನ್ನ ಕೊಟ್ರೆ ಸಾಕು, ನಾವು ಒಂದು ನಿಮಿಷ ಅದರ ಪರಿಮಳವನ್ನ ಸವಿತೀವಿ ಅಲ್ವಾ. ಅಂದ್ರೆ ಅದರ ಅರ್ಥ, ನಮ್ಮ ಒಳ್ಳೆ ಗುಣಗಳು 4 ಜನರಿಗೆ ಅರಿವಿಲ್ಲದೆ ಪಸರಿಸ್ತಾ ಹೋಗುತ್ತೆ. ಅಂದ್ರೆ ಭಗವಂತ ಎಲ್ಲರಲ್ಲೂ ಸಹ ಗಂಧವನ್ನ ಲೇಪನ ಮಾಡ್ಕೊಂಡು ಕೂತ್ಕೊಂಡಿದ್ದಾನೆ. ಅಂದ್ರೆ ಇದರ ಅರ್ಥ ಪ್ರತಿಯೊಬ್ಬರಲ್ಲೂ ಸಹ ಒಳ್ಳೆ ಗುಣಗಳಿದೆ, ಯಾರಲ್ಲೂ ಕೆಟ್ಟ ಗುಣ ಇಲ್ಲ. ಅದಕ್ಕೇನೆ ಆತ ಗಂಧವನ್ನ ಹಚ್ಚಿಕೊಂಡು ಕೂತಿದ್ದಾನೆ. ನಾನಾ ಮಾಲೆಗಳನ್ನ ಭಗವಂತ ಧರಿಸಿದ್ದಾನೆ. ಅಷ್ಟೇ ಅಲ್ಲ, ಅರ್ಜುನನ ಕಾಣು ಕಾಣು ಕಾಣೋ ಹಾಗೆ ಎಲ್ಲವುದೂ ಸಹ ಭಿನ್ನವಾಗಿದೆ. ಒಂದು ರೂಪಕ್ಕಿಂತ ಇನ್ನೊಂದು ರೂಪ ಭಿನ್ನವಾಗಿದೆ, ಆಶ್ಚರ್ಯಕರವಾಗಿದೆ. ಅದಕ್ಕೆ ಅವನನ್ನ ಸರ್ವಾಶ್ಚರ್ಯಮಯಂ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವನು 1 ರೂಪ ನೋಡಿದ ತಕ್ಷಣ ವಾವ್, 2ನೇ ರೂಪ ನೋಡಿದ ತಕ್ಷಣ ವಾವ್, 3ನೇ ರೂಪ ನೋಡಿದ ತಕ್ಷಣ ವಾವ್. ಅಂದ್ರೆ ಅವನು ಈ ಎಲ್ಲ ರೂಪವನ್ನ ಎಲ್ಲವನ್ನ ನೋಡ್ತಾ ನೋಡ್ತಾ ಅಯ್ಯೋ ಇವ್ರಲ್ಲಿ ಇಷ್ಟು ಒಳ್ಳೆ ಗುಣ ಇದೆಯಾ, ಅವರಲ್ಲಿ ಅಷ್ಟು ಒಳ್ಳೆ ಗುಣ ಇದೆಯಾ, ಇವ್ರು ಇಷ್ಟು ಒಳ್ಳೆ ಅವರಷ್ಟು ಒಳ್ಳೆ, ನಮಗ್ ಗೊತ್ತೇ ಇರ್ಲಿಲ್ಲ. ನೀವು ಯಾರೋ ನಿಮ್ಗೆ ಬೈತಾರೆ, ಯಾರೋ ಒಬ್ರು ನಿಮ್ಮನ್ ಕಂಡ್ರೆ ಆಗಲ್ಲ ಅಂತ ಇರುತ್ತೆ ಅಂತ ಅನ್ಕೊಳ್ಳಿ. ಆದ್ರೆ ಅವರಲ್ಲಿರೋ ಒಳ್ಳೆ ಗುಣ ನೋಡಿದ ತಕ್ಷಣ ನಾವೇನ್ ಮಾಡ್ತೀವಿ? ಮರ್ತ್ ಹೋಗ್ಬಿಡ್ತೀವಿ ಎಲ್ಲವನ್ನು ಅಲ್ವಾ. ಒಬ್ಬ ವ್ಯಕ್ತಿ ಒಂದು ಮನೆಯ ಬಾಗಿಲನ್ನ ತಟ್ತಾನೆ. ಬಾಗಿಲು ತಟ್ಟಿದ ತಕ್ಷಣ ಒಂದು ಪುಟ್ಟ ಮಗು, ಒಂದು 5-6 ವರ್ಷದ ಮಗು ಆ ಬಾಗಿಲನ್ನ ತೆಗೆಯುತ್ತೆ. ಬಾಗಿಲನ್ನ ತೆಗೆದ ತಕ್ಷಣ ಒಂದು ದೊಡ್ಡ ನಗುವನ್ನ ಕೊಟ್ಟು, ನಮಸ್ಕಾರ, ಬನ್ನಿ ಒಳಗಡೆ, ಯಾರು ಬೇಕಾಗಿತ್ತು ಅಂತ ಕೇಳುತ್ತೆ. ಯಾರ್ದೋ ಹೆಸರು ಹೇಳ್ತಾರೆ. ಹೇಳಿದ ತಕ್ಷಣ ಹೌದಾ, ಬರ್ತಾರೆ, ಒಳಗಡೆ ಬನ್ನಿ, ಕೂತ್ಕೊಳ್ಳಿ, ಹೊರಗಡೆ ತುಂಬಾ ಬಿಸಿಲಿದೆ ಅಲ್ವಾ, ನಾನ್ ನಿಮಗೊಂದು ಲೋಟ ಕುಡಿಯಕ್ಕೆ ತಂಪಾದ ನೀರನ್ನ ತಂದ್ಕೊಡ್ಲಾ, ನಿಮ್ಗೆ ನಾರ್ಮಲ್ ವಾಟರ್ ಬೇಕಾ ಅಥವಾ ಕೋಲ್ಡ್ ವಾಟರ್ ಬೇಕಾ ಅಂತ ಕೇಳಿ ಆ ಮಗು ಏನ್ ಮಾಡುತ್ತೆ, ನಗು ಮುಖದೊಂದಿಗೆ ಅವರಿಗೆ ಯಾವ ರೀತಿ ನೀರ್ ಬೇಕೋ ಆ ರೀತಿಯಾದ ನೀರನ್ನ ತಂದ್ಕೊಟ್ಟು, ಅಪ್ಪ ಬರ್ತಾರೆ, ನೀವು ಕೂತ್ಕೊಳ್ಳಿ ಆಯ್ತಾ ಅಂತ ಒಂದು ದೊಡ್ಡ ನಗು ಕೊಟ್ಟಿದ ತಕ್ಷಣ ಆ ಮನೆಯ ಯಜಮಾನನ ಜೊತೆ ಜಗಳ ಕಾಯ್ಬೇಕು ಅಂತ ಬಂದವನೂ ಸಹ ಅದನ್ನ ಮರ್ತೇ ಬಿಡ್ತಾನೆ. ರೈಟ್. ಅದಕ್ಕೆ ಹೇಳೋದು, ನಮ್ಮ ಮನೇಲಿ ಹೆಣ್ಮಕ್ಳು ನಗ್ನಗ್ತಾ ಇರ್ಬೇಕು. ಅಂದ್ರೆ ನಮ್ಮ ಸಂಸ್ಕಾರ ತೋರಿಸ್ತಾ ಹೋಗುತ್ತೆ ನಾವು ಹೇಗೆ ಅಂತ. ಹಾಗಾಗಿ ಇಲ್ಲಿ ಪ್ರತಿಯೊಂದು ರೂಪವೂ ಸಹ ಆಶ್ಚರ್ಯಕರವಾಗಿದೆ. ಬನ್ನಿ ಕೂತ್ಕೊಳ್ಳಿ, ಚೆನ್ನಾಗಿದ್ದೀರಾ. ಅವ್ರೇನ್ ನಮ್ಗೇನ್ ಹೋಳ್ಗೆ ಊಟ ಹಾಕೋದ್ ಬೇಡ, ಚಿರೋಟಿ ಊಟ ಅಂತೂ ಹಾಕೋದೇ ಬೇಡ ರೀ. ಒಂದು ಬರ್ತಿದ್ದ ಹಾಗೆ ಒಂದು ದೊಡ್ಡ ನಗು, ಬನ್ನಿ ಕೂತ್ಕೊಳ್ಳಿ, ಈಗ ಬಂದ್ರಾ, ಚೆನ್ನಾಗಿದ್ದೀರಾ ಅಲ್ವಾ. ಆ ಸಿಹಿಯಾದ ಮಾತಿಗೆ ಯಾರೂ ಸಹ ದುಡ್ಡು ಕೊಡ್ಬೇಕಾಗಿಲ್ಲ. ಆ ಸಿಹಿಯಾದ ಮಾತೆ ಇವಾಗ ಮಾಯ ಆಗ್ತಾ ಇದೆ. ಆದ್ರೆ ಇಲ್ಲಿ ಅರ್ಜುನ ನೋಡುತ್ತಿರುವಂತಹ ಪ್ರತಿಯೊಂದು ರೂಪವೂ ಸಹ ಭಿನ್ನವಾಗಿದೆ. ಅದು ಹೇಗಿದೆ ಅಂದ್ರೆ ವಿಶ್ವಥೋ ಮುಖಂ. ದೇವರ ಬಗ್ಗೆ ನಮಗೆ ಒಂದು ಭ್ರಮೆ ಇರುತ್ತೆ. ಭಗವಂತನ ನೋಡೋದಿಕ್ಕೆ ಆಗೋದಿಲ್ಲ, ಭಗವಂತನ ಕಾಣೋದಿಕ್ಕೆ ಆಗೋದಿಲ್ಲ, ಭಗವಂತ ಕಾಣಿಸೋದಿಲ್ಲ.
ಇಲ್ಲ. ಇಲ್ಲಿ ಈ ವಿಶ್ವರೂಪದಲ್ಲಿ ಹೇಳ್ತಾ ಇದ್ದಾರೆ, ಅರ್ಜುನ ನೋಡಿದನೆ ಅಂತ ಅಂದಮೇಲೆ ಭಗವಂತನನ್ನ ನೀನೂ ಸಹ ನೋಡಬಹುದು. ಅನ್‌ಡೌಟೆಡ್. ಏನು ನಿನ್ಗದ್ರಲ್ಲಿ ಡೌಟ್ ಇಟ್ಕೋಬೇಡ. ನೀನು ಭ್ರಮೆನಲ್ಲಿರ್ಬೇಡ, ಭಗವಂತನ ನೋಡೋದಿಕ್ಕಾಗೋದೇ ಇಲ್ಲ ಅಂತ. ನೀನೂ ಸಹ ಭಗವಂತನನ್ನ ನೋಡ್ಬೋದು. ಅಂದ್ರೆ ಅರ್ಜುನನಿಗೆ ದರ್ಶನವಾಗಿದೆ ಅಂತ ಅಂದ್ರೆ ಭಗವಂತ ನಿರಾಕಾರ ಸ್ವರೂಪ. ಹೌದು, ಅವನು ನಿರಾಕಾರ ಸ್ವರೂಪ ಅಂತ ನಾನು ಹೇಳ್ತಾ ಇದ್ದೀನಿ. ಆದ್ರೆ ಭಗವಂತನಿಗೆ ಆಕಾರವೂ ಸಹ ಇದೆ. ಯಾಕೆ? ಅರ್ಜುನ ಇದನ್ನ ನೋಡಿದಾನೆ. ಅರ್ಜುನ ನೋಡಿದಾನೆ. ಅರ್ಜುನ ಹೇಗೆ ನೋಡ್ದ? ಕಂಪ್ಲೀಟ್ ಸರೆಂಡರ್ ಆಗಿ ನೋಡಿದಾನೆ ಅಂತ ಅಂದಾಗ, ನೀನೂ ಸಹ ಭಗವಂತನಿಗೆ ಕಂಪ್ಲೀಟ್ ಸರೆಂಡರ್ ಆದ್ರೆ ನೀನೂ ಸಹ ನೋಡಬಹುದು. ಅವನು ಹೇಗಿದ್ದಾನೆ? ನಾನು ಈಗ ಏನೆಲ್ಲ ವಿವರಣೆಯನ್ನ ಕೊಟ್ಟೆ. ಸರ್ವಾಭರಣ ಭೂಷಿತನಾಗಿದ್ದಾನೆ, ಸರ್ವ ಆಯುಧಗಳನ್ನ ಹಿಡಿದಿದ್ದಾನೆ, ಗಂಧವನ್ನ ಹಚ್ಕೊಂಡಿದ್ದಾನೆ, ಈ ರೀತಿ. ಅಂದ್ರೆ ಈಗ ಒಂದು ದೊಡ್ಡ ಕನ್ನಡಿ ಇರುತ್ತೆ. ಆ ದೊಡ್ಡ ಕನ್ನಡಿಯಲ್ಲಿ ನಾವ್ ಅನ್ಕೊಳ್ಳೋಣ, ಮಹಾವಿಷ್ಣುವಿನ ಅವತಾರ. ನಾನು ಹೇಳಿದ ಹಾಗೆ ಸರ್ವಾಭರಣ ಭೂಷಿತನಾಗಿದ್ದಾನೆ, ತುಂಬಾ ಸುಂದರವಾಗಿ ಕಾಣ್ತಾ ಇದ್ದಾನೆ, ಸರ್ವ ಆಯುಧಗಳನ್ನ ಹಿಡ್ಕೊಂಡಿದ್ದಾನೆ. ಆ ಕನ್ನಡಿ ಏನಾಗುತ್ತೆ? ಒಡೆದೋಗ್ಬಿಡುತ್ತೆ. ಒಡೆದೋಗ್ಬಿಟ್ಟು ಸಾವಿರಾರು ಪೀಸ್ಗಳಾಗತ್ತೆ. ಆ ಸಾವಿರಾರು ಪೀಸ್ಗಳಲ್ಲಿ ಹೇಗ್ ಕಾಣ್ತಾನೆ ಭಗವಂತ? ಯಾವ್ದೋ ಒಂದೊಂದ್ ಚೂಚು ಚೂಚು ಚೂಚೂರ್ ಕಾಣ್ತಾನ? ಇಲ್ಲ. ಪ್ರತಿಯೊಂದು ಚೂರಿನಲ್ಲೂ ಸಹ ಆತ ಸರ್ವಾಭರಣ ಭೂಷಿತನಾಗೇ ಕಾಣ್ತಾನೆ. ಅದೇ ರೀತಿ ಇಲ್ಲಿ ನಾವು ಅಷ್ಟೇ ಭಗವಂತನನ್ನ ಯಾವ ರೂಪದಲ್ಲಿ, ಯಾವ ವಸ್ತುವಿನಲ್ಲಿ ನಾವು ಚಿಂತನೆಯನ್ನ ಮಾಡಿದ್ರೂ ಸಹ ನನಗೆ ಆ ಯೋಚನೆ ಹೇಗೆ ಬರ್ಬೇಕು ಅಂತ ಅಂದ್ರೆ, ಭಗವಂತನ ಚಿಂತನೆ ನನಗೆ ಬರ್ಬೇಕು. ಇದೇ ರೀತಿ ಆತ ಸರ್ವಾಭರಣ ಭೂಷಿತನಾಗಿದ್ದಾನೆ, ಸರ್ವ ಆಯುಧಗಳನ್ನ ಹಿಡ್ಕೊಂಡಿದ್ದಾನೆ, ನನ್ನನ್ನ ರಕ್ಷಣೆ ಮಾಡೋದಿಕ್ಕೋಸ್ಕರ ಆತ ಇದ್ದಾನೆ. ಈ ರೀತಿ ಇದ್ದಾಗ ಮಾತ್ರ ನಾನು ಭಗವಂತನನ್ನ ಕಾಣೋದಿಕ್ಕೆ ಸಾಧ್ಯ. ಅದೇ ಮುಂದುವರೆದು ಹೇಳ್ತಾ ಹೋಗ್ತಾರೆ. ದಿವಿ, ಆಕಾಶದಲ್ಲಿ ಸೂರ್ಯ, ಸೂರ್ಯರ ಸಹಸ್ರಾಕ್ಷ ಅಂದ್ರೆ ಅನೇಕ ಸಹಸ್ರರು, ಭವೇತ್ ಆದರೆ, ಈ ಯುಗ ಪತ್ ಏಕಕಾಲದಲ್ಲಿ, ಉದ್ಭಿತ ಉದಯಿಸಿದರೆ, ಯದಿ ಆದರೆ, ಭಾ ಪ್ರಕಾಶ, ಸದೃಶಿ ಆದರಂತೆ, ಸ ಅದು, ಸಾತ್ ಇರಬಹುದು, ಭಾಸಃ ಜ್ಯೋತಿಯು, ತಸ್ಯ ಆ ಮಹಾ ಆತ್ಮನಃ ಪರಮ ಪ್ರಭುವಿಗೆ. ಅಂದ್ರೆ ಹೇಗೆ ಕಾಣ್ತಿದ್ದಾನೆ ಭಗವಂತ ಅಂತ ಅಂದ್ರೆ, ದೇವ್ರ ಬೆಳಕಿನ ರೂಪ ಅಂತ ನಾನು ಆಗ್ಲೇ ಹೇಳಿದ ಹಾಗೆ ಇಲ್ಲೂ ಸಹ ಭಗವಂತನನ್ನ ಬೆಳಕಿನ ರೂಪ ಅಂತಾನೆ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಯಾಕೆ ಇಲ್ಲಿ ಭಗವಂತನನ್ನ ಬೆಳಕಿನ ರೂಪ ಅಂತ ಕೊಡ್ತಿದಾರಪ್ಪ ಅಂತ ಅಂದ್ರೆ, ಇಲ್ಲಿ ಸಂಜಯ ವಿವರಣೆಯನ್ನ ಕೊಡ್ತಾ ಹೋಗ್ತಾನೆ. ಆಕಾಶದಲ್ಲಿ ಸಹಸ್ರ ಸೂರ್ಯರು ಒಟ್ಟಿಗೆ ಬೆಳಗಿದರೆ ಎಷ್ಟು ಬೆಳಕು ಬರುತ್ತದೆಯೋ ಆ ರೀತಿ ಬೆಳಕಿದೆ. ನಮಗೆ ಒಬ್ಬ ಸೂರ್ಯ ಬೇಸಿಗೆನಲ್ಲೇ ತಡ್ಕೊಳಕ್ಕಾಗೋದಿಲ್ಲ. ಅಂತಹದ್ರಲ್ಲಿ ಸಹಸ್ರ ಸೂರ್ಯರು ಒಟ್ಟಿಗೆ ಬೆಳಗಿದ್ರೆ ಹೇಗಿರಬಹುದು? ಆ ಪ್ರಕಾಶ ಭಗವಂತನಿಗಿದೆ. ಹಾಗಾಗಿ ನಾವು ಆ ಪ್ರಕಾಶ ನೋಡ್ತಾ ಇದೀವಿ, ಅದ್ರ ಮಧ್ಯ ಇರೋ ಭಗವಂತ ನಮಗೆ ಕಾಣ್ತಾ ಇಲ್ಲ. ಹಾಗಾಗಿ ನಾವೇನ್ ಅನ್ಕೋತಿದೀವಿ? ಭಗವಂತ ಬೆಳಕಿನ ರೂಪ ಅಂತ ಅನ್ಕೊಳ್ತಾ ಇದೀವಿ. ಅಷ್ಟೇ ಅಲ್ಲ, ಇಲ್ಲಿ ಹಾಗಿದ್ರೆ ನೀವ್ ಅಂತೀರಾ ಅಲ್ವಾ, ಎಲ್ಲ ಒಟ್ಟಿಗೆ ಪ್ರಕಾಶಮಾನವಾಗೋದ್ರೆ ಹೇಗೆ ಕಾಣುತ್ತೆ ಅಂತ. ಹಾಗಿದ್ರೆ ನೀವೇ ಹೇಳ್ತಾ ಇದ್ದೀರಾ ಪ್ರತಿಯೊಬ್ಬರಲ್ಲೂ ಸಹ ಭಗವಂತ ಇದ್ದಾನೆ ಅಂತ. ಹಾಗಿದ್ರೆ ಪ್ರತಿಯೊಬ್ಬರಲ್ಲೂ ಸಹ ಸಹಸ್ರ ಸೂರ್ಯರು ಪ್ರಕಾಶ ಇರುವಂತಹ ಭಗವಂತ ಇದ್ದಾನೆ ಅಂದ್ರೆ, ಹಾಗಿದ್ರೆ ಯಾಕೆ ಆ ಪ್ರಕಾಶ ಕಾಣ್ತಾ ಇಲ್ಲ ಅಂತ ಕ್ವಶನ್ ಮಾಡಿದ್ರೆ, ಅದಕ್ಕೆ ಎಷ್ಟು ಸುಂದರವಾಗಿ ಇಲ್ಲಿ ಎಕ್ಸಾಂಪಲ್ ಕೊಡ್ತಾರೆ ಅಂತ ಅಂದ್ರೆ, ಈ ಭಗವಂತನಿಗೆ ಈಗ ಉದಾಹರಣೆ, ಒಂದು ಬೆಳಕಿದೆ, ಒಂದು ದೀಪವನ್ನ ಹಚ್ಚಿದ್ದೀನಿ. ಆ ದೀಪಕ್ಕೆ ನಾನೇನ್ ಮಾಡ್ತೀನಿ, ಒಂದು 10 ದೀಪ ಒಟ್ಟಿಗೆ ಹಚ್ಚುದಪ್ಪ. ಹಚ್ಬಿಟ್ಟು ಆ 10 ದೀಪ ಸೇರಿ ಒಂದು ದೊಡ್ಡ ಪಾತ್ರೆಯನ್ನ ಮುಚ್ಚಿಟ್ಬಿಡ್ತೀನಿ. ಆಗ ಬೆಳಕು ಬರುತ್ತಾ? ಬರಲ್ಲ. ಅದೇ ರೀತಿ ಭಗವಂತ ನನ್ನ ಈ ದೇಹದಲ್ಲಿ ಇದ್ದಾನೆ. ಈ ಭಗವಂತನ ಈ ಆತ್ಮವನ್ನ, ಆತ್ಮ ಸ್ವರೂಪಿಯಾದ ಭಗವಂತನನ್ನ ಈ ದೇಹ ಏನಾಗೋಗಿದೆ, ಕವರ್ ಮಾಡ್ಕೊಂಡ್ಬಿಟ್ಟಿದೆ. ಹಾಗಾಗಿ ಇಲ್ಲಿ ಪ್ರಕಾಶ ಕಾಣ್ತಾ ಇಲ್ಲ. ಆದರೆ ಪ್ರಕಾಶ ಕಾಣುತ್ತೆ. ಯಾವಾಗ ಗೊತ್ತಾ? ಆ ಪಾತ್ರೆ ಯಾವ್ದೋ ಸ್ಟೀಲ್‌ದೋ, ಬೆಳ್ಳಿದೋ ಅಥವಾ ತಾಮ್ರದ್ದೋ ಆಗಿರ್ಬಾರ್ದು. ಆ ಪಾತ್ರೆ ಗಾಜಿನದ್ದಾಗಿರ್ಬೇಕು. ಆಗ ಪ್ರಕಾಶ ಕಾಣುತ್ತೆ ಅಲ್ವಾ?
ಆ ಪ್ರಕಾಶ ಯಾವಾಗ ಕಾಣುತ್ತೆ ಅಂದ್ರೆ ಜ್ಞಾನಿಗಳಿಗೆ ಜ್ಞಾನದ ಬೆಳಕಾಗಿ ಕಾಣ್ತಾ ಹೋಗುತ್ತೆ. ನಾವು ಕೆಲವರನ್ನ ನೋಡಿದಾಗ ಅವರ ಮುಖದಲ್ಲಿ ಇರುವಂತಹ ಆ ತೇಜಸ್ಸು, ಅವರ ಮಾತಿನಲ್ಲಿ ಇರುವಂತಹ ತೇಜಸ್ಸು ಹಾಗೂ ಅವರ ಜ್ಞಾನದಲ್ಲಿ ಇರುವಂತಹ ಬೆಳಕಿನ ರೂಪದಲ್ಲಿ ಭಗವಂತ ಕಾಣಿಸ್ತಾ ಹೋಗ್ತಾನೆ. ಹಾಗಾಗಿ ನಾವು ಈ ದೇಹವನ್ನ ಗಾಜಿನ ಪಾತ್ರೆಯ ಹಾಗೆ ಮಾಡ್ಕೋಬೇಕು. ಅಂದ್ರೆ ಅರ್ಥ ಏನು? ನಾವು ಜ್ಞಾನಿಗಳಾಗಬೇಕು, ನಾವು ಭಗವಂತನಿಗೆ ಸಂಪೂರ್ಣ ಸರೆಂಡರ್ ಆಗ್ಬೇಕು. ಆಗ ಮಾತ್ರ ಈ ಬೆಳಕು ಕಾಣೋದಿಕ್ಕೆ ಸಾಧ್ಯ. ಅದೇ ರೀತಿ ಮುಂದುವರೆದು ಹೇಳ್ತಾ ಹೋಗ್ತಾರೆ, ತತ್ರ ಅಲ್ಲಿ ಏಕಸ್ತ್ವಂ ಏಕ ಸ್ಥಳದಲ್ಲಿ ಜಗತ್ ವಿಶ್ವವನ್ನ ಕೃಷ್ಣಂ ಸಂಪೂರ್ಣ ಪ್ರ ಪ್ರವಿಭ ಪ್ರವಿಭಕ್ತಂ ವಿಭಜಿಸುವ ಅನೇಕತಾ ಅನೇಕವಾಗಿ ಅಪಶ್ಯತ್ ಹೇಳಿದ್ದನ್ನು ದೇವದೇವಸ್ಯ ದೇವೋತ್ತಮ ಪರಮ ಪುರುಷನು ಶರೀರೆ ವಿಶ್ವರೂಪದಲ್ಲಿ ಪಾಂಡವ ಅರ್ಜುನನು ತಥಾ ಆಗ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂತ ಅಂದ್ರೆ, ಅರ್ಜುನ ನೋಡ್ತಾನಲ್ಲ, ಆಗ ಇಡೀ ಜಗತ್ತೇ ಆ ಭಗವಂತನಲ್ಲಿ ಸೇರ್ಪಡೆಗೊಂಡಿದೆ. ಅಂದ್ರೆ ಇಡೀ ವಿಶ್ವ ಎಲ್ಲಿದೆ ಅಂತ ಅಂದ್ರೆ ಅವನಲ್ಲಿ ಸಮ್ಮಿಲನ ಆಗೋಗ್ಬಿಟ್ಟಿದೆ. ಹಾಗಾಗಿ ಈ ಜಗತ್ತು ಏನಿದೆ ಇದು ನಾನಾ ವಿಧದಲ್ಲಿ ಇದೆ. ನಾನಾ ವಿಧದಲ್ಲಿ ಇದೆ ಅಂತ ಅಂದ್ರೆ ನಾವು ಹೇಳ್ತಾ ಹೋಗ್ತೇವಲ್ಲ, ಭಗವಂತನ ಹೊಟ್ಟೆಯಲ್ಲಿ ಸುರನರ ಖಗಗೋ ಭೋಗಿ ಗಂಧರ್ವ ದೈತ್ಯೈಹಿ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಅವನ ಹೊಟ್ಟೆಯಲ್ಲಿ ಸುರರು, ಅಸುರರು, ಗಂಧರ್ವರು, ಹಾವುಗಳು, ಯಕ್ಷರು, ಆ ಎಲ್ಲರೂ ಎಲ್ಲ ಇದ್ದಾರೆ ಅಂತ. ಅವರೆಲ್ಲ ಹಾಗಿದ್ರೆ ಒಟ್ಟಿಗೆ ಇದಾರಲ್ಲ, ಜಗಳ ಕಾಯ್ತಾ ಇದ್ದಾರಾ? ಯಾರು ಜಗಳ ಕಾಯ್ತಾ ಇಲ್ಲ, ಎಲ್ರು ಆನಂದವಾಗಿದ್ದಾರೆ. ಯಾಕೆಂದ್ರೆ ಅವರೆಲ್ಲರೂ ಭಗವಂತನ ಹೊಟ್ಟೆಯಲ್ಲಿದ್ದಾರೆ. ಹಾಗೇನೆ ಇಲ್ಲಿ ಭಗವಂತನ ಈ ಮಾಯೆಯೊಳಗೆ, ಅಂದ್ರೆ ಏನ್ ಹೇಳ್ತಾ ಹೋಗ್ತಾರಲ್ಲ, ದಾಸರು ಹೇಳ್ತಾ ಹೋಗ್ತಾರೆ ನೋಡಿ, ನೀ ಮಾಯೆಯೊಳಗೋ ಮಾಯೆ ನಿನ್ನೊಳಗೋ ಅಂತ. ಹಾಗಾಗಿ ನಾನು ಮಾಯೆ ಒಳಗಿದ್ದೀನೋ ಅಥವಾ ನನ್ನೊಳಗೆ ಮಾಯೆ ಇದೆಯೋ ಗೊತ್ತಾಗ್ತಾ ಇಲ್ಲ. ಇದಾವುದೂ ಸಹ ನನಗೆ ಕಾಣ್ತಾ ಇಲ್ಲ. ನಾನು ಹೇಳಿದ್ನಲ್ಲ, ಸಹಸ್ರ ಸೂರ್ಯರು ಬೆಳಗೋ ಶಕ್ತಿ ಇದೆ, ಆದ್ರೆ ನನಗ್ ಕಾಣ್ತಾ ಇಲ್ಲ. ಪ್ರತಿಯೊಂದು ಜೀವರಲ್ಲಿ ಭಗವಂತನ ಆ ಸರ್ವಾಭರಣ ಭೂಷಿತ ಭಗವಂತ ಕೂತ್ಕೊಂಡಿದ್ದಾನೆ, ಆದ್ರೆ ನನಗ್ ಕಾಣ್ತಾ ಇಲ್ಲ. ಯಾಕೆ? ನಾನ್ ಮಾಯೆನಲ್ಲಿದ್ದೀನೋ ಅಥವಾ ಮಾಯೆ ನನ್ನನ್ನು ಆವರಿಸ್ಕೊಂಡಿದ್ಯೋ ನನಗ್ ಗೊತ್ತಿಲ್ಲ. ಅಷ್ಟೇ ಅಲ್ಲ, ಎಲ್ಲರೂ ಸಹ ಹಾಗಿದ್ರೆ ದೇವರ ಅಂತ ನೋಡೋದಾದ್ರೆ ಎಲ್ಲರೂ ದೇವರಲ್ಲ, ಆದ್ರೆ ಎಲ್ಲರ ಒಳಗೆ ದೇವರು ಕೂತಿದ್ದಾರೆ. ಹಾಗಾಗಿ ಅವನು ದೇವದೇವ ಅಂತ ಇಲ್ಲಿ ಅರ್ಜುನ ಸಂಜಯ ವಿವರಣೆಯನ್ನ ಕೊಡ್ತಾ ಇದ್ದಾನೆ. ಅಂದ್ರೆ ಅರ್ಜುನ ನೋಡಿದಂತಹ ಆ ರೂಪವನ್ನ ಇಲ್ಲಿ ಸಂಜಯ ವಿವರಣೆಯನ್ನ ಕೊಡ್ತಾ ಹೋಗ್ತಾನೆ. ಅದು ಮುಂದುವರೆದೇ ಹೇಳ್ತಾ ಹೋಗ್ತಾನೆ, ತಥಾ ಅನಂತರ ಸಹ ಆ ವಿಸ್ಮಯ ಅವಿಷ್ಯ ಆಶ್ಚರ್ಯಕರವಾದ ಹೃಷ ರೋಮ ಅಂದ್ರೆ ಭಾವೋದ್ವೇಗದಿಂದ ಧನಂಜಯ ಅರ್ಜುನ ಪ್ರಣಮ್ಯ ನಮಸ್ಕರಿಸಿ ಶಿರಸ ತಲೆಯಿಂದ ದೇವೋತ್ತಮ ಪರಮ ಪುರುಷನಿಗೆ ಕೃತಾಂಜಲಿ ಕೈ ಮುಗಿದು ಅಭಾಷತ ಹೇಳತೊಡಗಿದ. ಅಂದ್ರೆ ಸಂಜಯ ನೋಡಿದಂತಹ ವಿವರಣೆಯ ಕೊನೆಯ ಶ್ಲೋಕ ಇದಾಗಿದೆ. ಈ ರೂಪವನ್ನ ಕಂಡು, ಅಂದ್ರೆ ಈ ಮಹತ್ತರವಾದ ರೂಪ ಅಂತ ಏನು ಸಂಜಯ ಇಲ್ಲಿವರೆಗೂ ವಿಶ್ವರೂಪವನ್ನ ವಿವರಣೆ ಮಾಡಿದ್ರು, ಅವರು ನೋಡಿದಂತಹ ವಿಶ್ವರೂಪವನ್ನ ಆ ಎಲ್ಲ ನೋಡಿ ಅರ್ಜುನನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಅವನು ಪೂರ್ತಿ ಆಶ್ಚರ್ಯಕರವಾಗಿರ್ತಾನೆ. ಅಂದ್ರೆ ಕಂಪ್ಲೀಟ್ ಶಾಕ್ ಅಲ್ಲಿ ಇದ್ದಾನೆ ಅಂತಾರಲ್ಲ, ಆ ರೀತಿ ಆಶ್ಚರ್ಯಮಯವಾಗಿರ್ತಾನೆ. ಹಾಗಾಗಿ ಅವನಿಗೆ ಏನ್ ಮಾಡ್ಬೇಕು ಈ ರೂಪವನ್ನ ಕಂಡು ಅಂತ ಅವನಿಗೆ ಗೊತ್ತಾಗೋದೇ ಇಲ್ಲ. ಹಾಗಾಗಿ ಅವನೇನ್ ಮಾಡ್ತಾನೆ, ಪ್ರಣಮ್ಯ ಶಿರಸ ಅಂದ್ರೆ ತಲೆಬಾಗಿ ನಮಸ್ಕರಿಸ್ಬಿಡ್ತಾನೆ ಅಷ್ಟೆ. ನಮಗೆ ಉಳಿಯೋದು ಅದೊಂದೇ ಕಣ್ರಿ, ಭಗವಂತನ ನೋಡಿದಾಗ. ಯಾಕೆ ಅಂದ್ರೆ ಕಂಪ್ಲೀಟ್ ಸರೆಂಡರ್, ಏನು ಮಾತಾಡಕ್ ವಿಷಯನೇ ಇಲ್ಲ. ಯಾಕೆಂದ್ರೆ ನಿನ್ನಲ್ಲಿ ಇಷ್ಟೊಂದು ಜ್ಞಾನ ಇದೆ, ಇಷ್ಟೊಂದು ಪ್ರತಿಯೊಂದು ವಸ್ತುವಿನಲ್ಲಿ ಇದೆಯಾ, ಪ್ರತಿಯೊಂದು ವಸ್ತುವಿನಲ್ಲಿ ದಿವ್ಯತೆಯಿಂದ ಕೂಡಿದ್ಯಾ, ಪ್ರತಿಯೊಂದು ವಸ್ತುವಿನಲ್ಲಿ ವಿಶೇಷತೆಯನ್ನ ನೀನು ತುಂಬುತ್ತಾ ಇದೀಯಾ ಅಂತ ಅಂದ್ರೆ ಪ್ರತಿಯೊಂದಕ್ಕೂ ನೀನೇ ಕಾರಣ. ನನ್ನ ಭಾವಕ್ಕೆ, ನನ್ನ ದ್ವೇಷಕ್ಕೆ, ನನ್ನ ಭಾವನೆಗಳಿಗೆ, ನಾನು ಚಲನೆಗೆ, ಪ್ರತಿಯೊಂದಕ್ಕೂ ನೀನೇ ಕಾರಣ. ನನ್ನ ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಬುದ್ಧಿ, ಮನಸ್ಸು ಎಲ್ಲ ಹಿಡಿತಾ ಯಾರಾದ್ರೂ ಸಾಧ್ಯ ಅಂದ್ರೆ ಅದು ಕೇವಲ ನೀನೊಬ್ಬನೇ. ಹಾಗಾಗಿ ನಾನು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾನು ಕೇವಲ ನಿನಗೆ ಸರೆಂಡರ್ ಆಗ್ಬಿಡ್ತೀನಿ. ತಲೆ ಬಾಗಿ ನಮಸ್ಕರಿಸೋದು, ಪ್ರಣಮ್ಯ ಶಿರಸ.
ಅವ್ನಿಗೇನು ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಅವನು ದೇವ ಅನ್ನುವ ಪದವನ್ನ ಉಪಯೋಗಿಸ್ತಾನೆ. ಅಂದ್ರೆ ಇಲ್ಲಿ ಭಗವದ್ಗೀತೆಯಲ್ಲಿ ಅರ್ಜುನ ಯಾವಾಗೆಲ್ಲ ಉಪಯೋಗಿಸ್ತಾನೆ, ಅವನು ಆದಷ್ಟು ದೇವ ಅನ್ನುವಂತಹ ಪದವನ್ನೇ ಬಳಸ್ತಾನೆ. ಯಾಕೆಂದ್ರೆ ಭಗವದ್ಗೀತೆಯಲ್ಲಿ ದೇವರು ಅಂದ್ರೆ ಯಾವ ರೀತಿ ಇದ್ದಾನೆ, ಹೇಗೆಲ್ಲ ಇದ್ದಾನೆ ಅನ್ನುವಂತಹ ಸಂಪೂರ್ಣ ವಿವರಣೆಯನ್ನ ಇಲ್ಲಿ ಕೊಡ್ತಾ ಹೋಗ್ತೆ. ಹಾಗಾಗಿ ಇಲ್ಲಿ ನಾನು ಆಗ್ಲೇ ಹೇಳಿದ ಹಾಗೆ ಸಂಜಯ ಕಂಡಿದ್ದನ್ನ ಮಾತ್ರ ಇಲ್ಲಿ ಹೇಳ್ತಾ ಇದ್ದಾನೆ ಅಷ್ಟೆ. ಈ 6 ಶ್ಲೋಕದಲ್ಲಿ ಸಂಜಯ ಏನೆಲ್ಲ ಕಂಡ? ರಾಜ ಅಂದ್ರೆ ಧೃತರಾಷ್ಟ್ರ ನೋಡು, ಈ ರೀತಿಯಾಗಿ ಭಿನ್ನವಾಗಿ ವಿಭಿನ್ನವಾಗಿ ಅರ್ಜುನನಿಗೆ ಕೃಷ್ಣ ಕಾಣ್ತಾ ಇದ್ದಾನೆ, ಇದು ವಿಶ್ವರೂಪ ಅಂತ ಹೇಳಿ ಅವನು ಹೇಳ್ತಾ ಇದ್ದಾನೆ ಅಷ್ಟೆ. ಹಾಗಿದ್ರೆ ಇದೇ ವಿಶ್ವರೂಪನ, ಇದೇ ಫೈನಲ್ಲ? ಇಲ್ಲ ರೀ, ನಾನು ಆ ಮಗು ಹೇಗ್ ಆಟ ಆಡ್ತು ಅಂತ ಹೇಳ್ದೆ ಅಷ್ಟೇ. ಆದ್ರೆ ಆಟ ಆಡಿದ್ಮೇಲೆ ಮಗುಗೆ ಹೇಗ್ ಅನ್ನಿಸ್ತು ಅಂತನೂ ಕೇಳ್ಬೇಕು ಅಲ್ವಾ? ಅದು ನಿಜವಾದ ಎಕ್ಸ್ಪೀರಿಯನ್ಸ್ ಅಂತ ನನಗನ್ಸುತ್ತೆ. ಹಾಗಿದ್ರೆ ಅರ್ಜುನನಿಗೆ ಏನೆಲ್ಲ ಅನ್ನಿಸ್ತಪ್ಪ, ಅಥವಾ ಅರ್ಜುನ ಹೇಗೆ ಈ ವಿಶ್ವರೂಪವನ್ನ ಕಂಡ? ಏಕೆಂದ್ರೆ ಒಂದು ಮಗುವನ್ನ ಶಾಲೆಗೆ ಸೇರಿಸ್ಬೇಕು ಅಂದಾಗ ತಂದೆ ತಾಯಿಯ ದೃಷ್ಟಿಕೋನವೇ ಬೇರೆ ಇರುತ್ತೆ. ನನ್ ಮಗು ಚೆನ್ನಾಗ್ ಓದ್ಬೇಕು, ಇಲ್ಲಿ ಟೀಚರ್ಸ್ ಚೆನ್ನಾಗಿದಾರ, ಅಥವಾ ನನಗ್ ಫೀಸ್ ಕಟ್ಟಕ್ಕಾಗತ್ತಾ, ಈ ರೀತಿ ಇದ್ರೆ ಅಜ್ಜ ಅಜ್ಜಿಗೆ ಇನ್ನೊಂದ್ ರೀತಿ ಯೋಚನೆ. ನಾನ್ ಹೋಗಿ ಕರ್ಕೊಂಬರ್ಬೋದಾ, ನನಗ್ ಹುಷಾರಿಲ್ಲ ಅಂದ್ರೂ ಹೋಗ್ಬೋದಾ, ಅಥವಾ ನನ್ ಮಗು ನಡ್ಕೊಂಬರುವಷ್ಟು ದೂರ ಇದ್ಯಾ, ಈ ರೀತಿ ಒಬ್ಬೊಬ್ಬರ ಆಲೋಚನೆ ಒಂದೊಂದ್ ರೀತಿ ಇರುತ್ತೆ. ಆದ್ರೆ ಆ ಮಗುಗೇನು, ಆ ಮಗುಗ್ ಹೇಗಿತ್ತು ಸ್ಕೂಲ್ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಇಲ್ಲಿ ಭಗವಂತ ನೀನು ಈ ನನ್ನ ವಿಶ್ವರೂಪವನ್ನ ನೋಡು ಅಂತ ಅರ್ಜುನನಿಗೆ ಹೇಳಿದ್ರೆ, ಸಂಜಯ ಅದನ್ನ ಹೇಗೆ ನೋಡ್ದ ಅನ್ನುವಂತಹ ವಿವರಣೆಯನ್ನ ಇಲ್ಲಿಯವರೆಗೂ ಕೊಟ್ಟ. ಇನ್ನು ಅರ್ಜುನ ಹೇಗೆ ನೋಡ್ದ ಅನ್ನುವುದನ್ನ ಮುಂದಿನ ತರಗತಿಯಲ್ಲಿ, ಮುಂದಿನ ದಿನಗಳಲ್ಲಿ ಖಂಡಿತ ನೋಡೋಣ. ಯಾಕೆಂದ್ರೆ ಆ ವಿಶ್ವರೂಪ ಹೇಗಿದೆ ಅನ್ನುವಂತಹ ತಿಳಿದುಕೊಳ್ಳುವ ಕಾತುರ ನಿಮಗೆಲ್ಲ ಎಷ್ಟಿದೆಯೋ ಅಷ್ಟೇ ನನಗೂ ಇದೆ. ಹಾಗಾಗಿ ಆ ವಿಶ್ವರೂಪದ ದರ್ಶನವನ್ನ ಭಗವಂತ ನಮಗೂ ಅರ್ಜುನನ ಮೂಲಕ ಮಾಡಿಸ್ಲಿ ಅಂತ ಕೇಳ್ತಾ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು ಅಂತಾನೆ ಹೇಳೋಣ. ಯಾಕೆಂದ್ರೆ ಆ ವಿಶ್ವರೂಪವನ್ನ ಕಾಣುವ ಕಾತುರ ನಮ್ಮೆಲ್ಲರಿಗೂ ಇದೆ. ನೋಡೋಣ. ಏಕೆಂದ್ರೆ ಆಗ್ಲೇ ನಾವು ತಿಳ್ಕೊಂಡ್ಬಿಟ್ಟಿದೀವಿ ಭಗವಂತ ಅನುಗ್ರಹದಿಂದ ಮಾತ್ರ ಸಾಧ್ಯ ಅಂತ. ಆ ಎಲ್ಲ ಅನುಗ್ರಹವನ್ನ ಭಗವಂತ ನಮಗೂ ಕರುಣಿಸ್ಲಿ ಅಲ್ವಾ? ಯಾಕೆಂದ್ರೆ ಅರ್ಜುನನಿಗೆ ಯಾವೆಲ್ಲ ಆ ಕರುಣೆಯನ್ನು ತೋರಿಸ್ತಾ ನಾವು ಸಹ ಅವನಿಗೆ ಸರೆಂಡರ್ ಆಗೋಣ. ಭಗವಂತ ನೀನ್ ತೋರ್ಸು ತಂದೆ ಅಂತ ಕೇಳ್ಕೊಳ್ಳೋಣ. ಭಗವಂತ ನಮಗೂ ಸಹ ಆ ಹೊಸ ದೃಷ್ಟಿಯನ್ನ, ಅಂದ್ರೆ ಹೊಸ ದೃಷ್ಟಿ ಅಂದ್ರೆ ದಿವ್ಯ ದೃಷ್ಟಿಯನ್ನ ಭಗವಂತ ನಮಗ್ ಕೊಡ್ಲಿ. ಇಲ್ಲಿಯವರೆಗೂ ಭಗವಂತ ಸಾಕಷ್ಟು ನಮ್ಮ ಕಣ್ಣಿನ ಆಪರೇಷನ್ ಅನ್ನ ಮಾಡ್ಬಿಟ್ಟಿದ್ದಾನೆ. ನಮ್ಮೆಲ್ಲರಿಗೂ ಸಹ ಆ ಹೊಸ ದೃಷ್ಟಿ ಕೊಡ್ತಾ ಅರ್ಜುನನ ಆ ವಿಶ್ವರೂಪ ಹೇಗಿತ್ತು ಅಂತ ಖಂಡಿತ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.